ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಈ ಅಧ್ಯಾಯದಲ್ಲಿ ನಾವು 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಯೂನಿಟ್ ನಂಬರ್ 3 ಗದ್ಯ ಭಾಗವನ್ನು ಅಭ್ಯಾಸ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ಕಪಿಲ್ ದೇವ್ ಅವರು ಬರೆದ ಮೈ ಬಿಗಿನಿಂಗ್ಸ್ ಅನ್ನೋ ಒಂದು ಸುಂದರವಾದ ಆತ್ಮಕಥೆ ಬಗ್ಗೆ ಅಭ್ಯಾಸ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ಪಾಠದಲ್ಲಿ ಕಪಿಲ್ ದೇವ್ ಅವರು ಅವರ ಬಗ್ಗೆ ಹೇಳ್ಕೊತಾ ಇದ್ದಾರೆ. ಅವರು ಎಷ್ಟು ಕಷ್ಟಪಟ್ಟರು, ಅವರ ಜೀವನ ಹೇಗಿತ್ತು, ಅವರು ಹೇಗೆ ಸಾಧನೆಗಳನ್ನು ಮಾಡಿದರು ಅನ್ನೋದನ್ನ ಕಲಿಯೋದಕ್ಕಿಂತ ಮುಂಚೆ ಬಿಫೋರ್ ವಿ ಗೆಟ್ ಇನ್ ಟು ದಿ ಚಾಪ್ಟರ್ ಆಸ್ ಯೂಶುವಲ್ ವಿ ಹ್ಯಾವ್ an activity, preparatory activity. Read the extract from Mahatma Gandhi's autobiography. ಅಂದರೆ ಇಲ್ಲಿ ಕೆಳಗೆ ಕೊಟ್ಟಿರುವ ಒಂದು ಗಾಂಧೀಜಿಯವರ ಆತ್ಮಕಥೆಯಿಂದ ಪಡೆದುಕೊಂಡಿರುವ ಒಂದು ಪ್ಯಾರಾಗ್ರಾಫ್. ಎಕ್ಸ್ಟ್ರಾಕ್ಟ್ ಅಂದರೆ ಪಡೆದುಕೊಂಡಂತ ಒಂದು ಪ್ಯಾರಾಗ್ರಾಫ್ ಇದೆ. ಇದನ್ನ ಓದಿ ಮುಂದೆ ಪಾಠವನ್ನ ಶುರು ಮಾಡೋಣ. ಆಟೋಬಯೋಗ್ರಫಿ ಅಂದರೆ ಅವರೇ ಅವರ ಜೀವನದಕ್ಕೆ ಬರೆದಂತ ಪುಸ್ತಕ, ಆತ್ಮಕಥೆ. ಎಕ್ಸ್ಟ್ರಾಕ್ಟ್ ಅಂದ್ರೆ ಪಡೆದ, ಹೊರತೆಗೆದ. When I was in the 7th standard, Doraji Edulji Jimmy was the headmaster. ಅವರು ಅಂದರೆ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು 7ನೇ ತರಗತಿಯಲ್ಲಿರಬೇಕಾದ್ರೆ ದೋರಾಜಿ ಎಡುಲ್ಜಿ ಜಿಮ್ಮಿ ಅನ್ನೋರು ಹೆಡ್ ಮಾಸ್ಟರ್ ಆಗಿದ್ರು. ಹಿ ವಾಸ್ ಪಾಪ್ಯುಲರ್ ಅಮಂಗ್ ಬಾಯ್ಸ್. ಅವನು ಹುಡುಗರಲ್ಲಿ ತುಂಬಾನೇ ಪ್ರಸಿದ್ಧರಾಗಿದ್ರು. ಪಾಪ್ಯುಲರ್ ಅಂದರೆ ಪ್ರಸಿದ್ಧ. ಆಸ್ ಹಿ ವಾಸ್ ಡಿಸಿಪ್ಲಿನೇರಿಯನ್. ಆಸ್ ಹಿ ವಾಸ್ ಡಿಸಿಪ್ಲಿನೇರಿಯನ್ ಅಂದರೆ ಡಿಸಿಪ್ಲೈನ್ ಬಗ್ಗೆ ಮಾತಾಡೋರು, ಡಿಸಿಪ್ಲೈನ್ ಫಾಲೋ ಮಾಡೋರು. ಡಿಸಿಪ್ಲೈನ್ ಸ್ಪೆಲ್ಲಿಂಗ್ DISCIPLINARIAN. ಡಿಸಿಪ್ಲಿನರಿಯನ್ ಅಂದರೆ ಶಿಸ್ತನ್ನು ಕಲಿಸ್ತಾ ಇದ್ರು. ಶಿಸ್ತಿನ ಬಗ್ಗೆ ತುಂಬಾನೇ ಮಹತ್ವ ಕೊಡ್ತಾ ಇದ್ರು. ಡಿಸಿಪ್ಲೈನ್ ಅಂದರೆ ಶಿಸ್ತು. ಡಿಸೈಫಲ್ ಅನ್ನೋ ಶಬ್ದದಿಂದ ಬಂದಿರುವ ಡಿಸಿಪ್ಲೈನ್. ಡಿಸೈಫಲ್ ಅಂದರೆ ಶಿಷ್ಯ. ಶಿಷ್ಯ ಅಂದರೆ ಹೇಗಿರಬೇಕು? ಡಿಸಿಪ್ಲಿನ್ ಇಂದ ಇರಬೇಕು. ಡಿಸಿಪ್ಲಿನ್ ಅಂದರೆ ಶಿಸ್ತು. ಮ್ಯಾನ್ ಆಫ್ ಮೆಥಡ್ ಅಂದರೆ ಒಂದು ಮೆಥಡ್ ಇತ್ತು, ಒಂದು ಪ್ರಕಾರದಿಂದ ಅವ್ರು ನಡ್ಕೊತಾ ಇದ್ರು. ಮ್ಯಾನ್ ಆಫ್ ಮೆಥಡ್ ಆ್ಯಂಡ್ ಅ ಗುಡ್ ಟೀಚರ್, ಒಳ್ಳೆಯ ಶಿಕ್ಷಕರು ಕೂಡ ಆಗಿದ್ರು. ಹಿ ಹ್ಯಾಡ್ ಮೇಡ್ ಜಿಮ್ನಾಸ್ಟಿಕ್ಸ್ ಆ್ಯಂಡ್ ಕ್ರಿಕೆಟ್ ಕಂಪಲ್ಸರಿ ಫಾರ್ ಬಾಯ್ಸ್ ಆಫ್ ದಿ ಅಪ್ಪರ್ ಸ್ಟ್ಯಾಂಡರ್ಡ್ಸ್. ಅಪ್ಪರ್ ಸ್ಟ್ಯಾಂಡರ್ಡ್ಸ್ ಅಂದರೆ ಪ್ರಾಥಮಿಕ ಶಿಕ್ಷಣ ಮುಗಿದ ಮೇಲೆ ಮುಂದೆ ಹೋಗುವ ಮಕ್ಕಳಿಗೆ, 7th ಆ್ಯಂಡ್ ಆನ್ವರ್ಡ್ಸ್ ಅಪ್ಪರ್ ಸ್ಟ್ಯಾಂಡರ್ಡ್ಸ್ನಲ್ಲಿರುವ ಮಕ್ಕಳಿಗೆ ಕ್ರಿಕೆಟ್ ಮತ್ತು ಜಿಮ್ನಾಸ್ಟಿಕ್ ಅಭ್ಯಾಸ ಕಂಪಲ್ಸರಿ ಆಗಿತ್ತು. ಐ ಡಿಸ್ಲೈಕ್ಡ್ ಬೋತ್. ಗಾಂಧೀಜಿಯವರಿಗೆ ಕ್ರಿಕೆಟ್ ಮತ್ತು ಜಿಮ್ನಾಸ್ಟಿಕ್ ಎರಡೂ ಇಷ್ಟ ಇರ್ತಿರ್ಲಿಲ್ಲ. ಐ ನೆವರ್ ಟುಕ್ ಪಾರ್ಟ್ ಇನ್ ಎನಿ ಎಕ್ಸಸೈಸ್. ಅವ್ರು ಹೇಳ್ತಾ ಇರೋದು, ನಾನು ಯಾವತ್ತೂ ಈ ಥರದ ಎಕ್ಸಸೈಸ್, ವ್ಯಾಯಾಮಗಳು, ಚಟುವಟಿಕೆಗಳು, ಕ್ರಿಕೆಟ್ ಮತ್ತು ಜಿಮ್ನಾಸ್ಟಿಕ್ಗೆ ಸಂಬಂಧಪಟ್ಟಂತ ಎಕ್ಸಸೈಸಸ್ ಅಂದರೆ ವ್ಯಾಯಾಮಗಳು ಮತ್ತು ಚಟುವಟಿಕೆಗಳು ಅದರಲ್ಲಿ ಪಾಲ್ಗೊಳ್ತಾ ಇರಲಿಲ್ಲ ಅಂತ ಬರೀತಾ ಇದ್ದಾರೆ. ಕ್ರಿಕೆಟ್ ಆರ್ ಫುಟ್ಬಾಲ್ ಬಿಫೋರ್ ದೇ ವೇರ್ ಮೇಡ್ ಕಂಪಲ್ಸರಿ. ಗಾಂಧೀಜಿಯವರು ನಾನು ಯಾವತ್ತು ಜಿಮ್ನಾಸ್ಟಿಕ್ ಆಗಲಿ, ಕ್ರಿಕೆಟ್ ಆಗಲಿ, ಫುಟ್ಬಾಲ್ ಆಗಲಿ ಯಾವುದ್ರಲ್ಲೂ ಭಾಗವಹಿಸ್ತಾ ಇರಲಿಲ್ಲ. ಮೈ ಶೈನೆಸ್ ಅಂದರೆ ನಾಚಿಕೆ ಸ್ವಭಾವ, ನಾಚಿಕೆ ಅಂತ ಅರ್ಥ. ಮೈ ಶೈನೆಸ್ ವಾಸ್ ಒನ್ ಆಫ್ ದಿ ರೀಸನ್ಸ್ ಫಾರ್ ದಿಸ್ ಅಲೂಫ್ನೆಸ್. ಅವರ ನಾಚಿಕೆ ಒಂದು
ಅಲೂಫ್ನೆಸ್ಗೆ ಕಾರಣ ಆಗಿತ್ತು. ALFF, ಅಲೂಫ್ ಅಂದ್ರೆ ದೂರ, ಪ್ರತ್ಯೇಕವಾಗಿರುವ. ಅಂದ್ರೆ ಗಾಂಧೀಜಿಯವರು ನಾಚಿಕೆ ಸ್ವಭಾವದವರಾಗಿದ್ದರು. ಅದರಿಂದ ಅವರು ಕ್ರಿಕೆಟ್ ಮತ್ತು ಫುಟ್ಬಾಲ್, ಜಿಮ್ನಾಸ್ಟಿಕ್ಗಳ ವ್ಯಾಯಾಮದಿಂದ, ಆಟಗಳಿಂದ ದೂರನೇ ಇರ್ತಿದ್ರು. ಅಲೂಫ್ನೆಸ್ ಅಂದ್ರೆ ದೂರವಿರುವಿಕೆ. ವಿಚ್ ಐ ನೌ ಸಿ ವಾಸ್ ರಾಂಗ್. ಇದು ತಪ್ಪು ಅಂತ ನನಗೆ ಈಗ ಅನಿಸ್ತಾ ಇದೆ. ಐ ದೆನ್ ಹ್ಯಾಡ್ ದಿ ಫಾಲ್ಸ್ ನೋಷನ್ ದಟ್ ಜಿಮ್ನಾಸ್ಟಿಕ್ ಹ್ಯಾಡ್ ನಥಿಂಗ್ ಟು ಡೂ ವಿತ್ ಎಜುಕೇಶನ್. ಅವಾಗ ನನಗೆ ಒಂದು ತಪ್ಪು ಕಲ್ಪನೆ ಇತ್ತು. ಫಾಲ್ಸ್ ನೋಷನ್ ಅಂದರೆ ತಪ್ಪು ಕಲ್ಪನೆ. ಏನು ತಪ್ಪು ಕಲ್ಪನೆ ಇದ್ದಿದ್ದು? ಜಿಮ್ನಾಸ್ಟಿಕ್ ಮತ್ತು ಅಭ್ಯಾಸಕ್ಕೆ ಯಾವುದೇ ಸಂಬಂಧ ಇಲ್ಲ ಅನ್ನೋ ತಪ್ಪು ಕಲ್ಪನೆ ಇತ್ತು ಗಾಂಧೀಜಿಯವರಿಗೆ. ಟುಡೇ ಐ ನೋ ದಟ್ ಫಿಸಿಕಲ್ ಟ್ರೈನಿಂಗ್ should have as much place in the curriculum as mental training. ಇವತ್ತು ನನಗೆ ಏನು ಅರ್ಥ ಆಗಿದೆ ಅಂತ ಅಂದರೆ, ದೈಹಿಕ ವ್ಯಾಯಾಮ, ಮಾನಸಿಕ ವ್ಯಾಯಾಮ ಎರಡೂ ಒಂದೇ ಮಹತ್ವದ್ದು. ಕ್ಯಾರಿಕ್ಯುಲಮ್ ಅಂದರೆ ನಿಮ್ಮ ಶಿಕ್ಷಣ ನೀತಿ, ನಿಮ್ಮ ಸಿಲೆಬಸ್, ನಿಮ್ಮ ಪಠ್ಯಕ್ರಮ ಎಲ್ಲ ಕ್ಯಾರಿಕ್ಯುಲಮ್ ಅಂತ ಹೇಳ್ತಾರೆ. CURRICULUM ಅಂದರೆ ಕರಿಕ್ಯುಲಮ್ ಅಂದರೆ ಪಠ್ಯಕ್ರಮ. ಗಾಂಧೀಜಿಯವರು ಏನು ಹೇಳಿದರು? ಅವರು ಚಿಕ್ಕವರಿದ್ದಾಗ 7ನೇ ಸ್ಟ್ಯಾಂಡರ್ಡ್ನಲ್ಲಿದ್ದಾಗ ಡೋರಾಜಿ ಎಡುಲ್ಜಿ ಜಿಮ್ಮಿ ಅನ್ನೋರು ಅವರ ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ರು. ಇವರೊಬ್ಬ ಶಿಸ್ತಿನ ನಾಯಕರಾಗಿದ್ದರು, ಮ್ಯಾನ್ ಆಫ್ ಮೆಥಡ್ ಆಗಿದ್ರು ಮತ್ತು ಒಳ್ಳೆಯ ಶಿಕ್ಷಕರು ಆಗಿದ್ರು. ಇದರಿಂದ ಅವರು ಮಕ್ಕಳಲ್ಲಿ ತುಂಬಾನೇ ಪ್ರಸಿದ್ಧರಾಗಿದ್ದರು. ಇವರು ಜಿಮ್ನಾಸ್ಟಿಕ್ ಮತ್ತು ಕ್ರಿಕೆಟ್ ಇದರ ವ್ಯಾಯಾಮಗಳನ್ನು, ಚಟುವಟಿಕೆಗಳನ್ನು ಉನ್ನತ ತರಗತಿಯಲ್ಲಿ ಕಂಪಲ್ಸರಿ ಮಾಡಿದ್ರು, ಮಾಡಲೇಬೇಕಾದ ಒಂದು ಚಟುವಟಿಕೆಯಾಗಿ ಮಾಡಿದ್ರು. ಆದರೆ ಗಾಂಧೀಜಿಯವರು ಫುಟ್ಬಾಲ್, ಕ್ರಿಕೆಟ್ ಮತ್ತು ಜಿಮ್ನಾಸ್ಟಿಕ್ನಲ್ಲಿ ಪಾಲ್ಗೊಳ್ತಿರ್ಲಿಲ್ಲ, ಭಾಗವಹಿಸ್ತಿರ್ಲಿಲ್ಲ. ಯಾಕಂದ್ರೆ ಗಾಂಧೀಜಿಯವರು ನಾಚಿಕೆ ಸ್ವಭಾವದವರಾಗಿದ್ದರು. ಈ ನಾಚಿಕೆ ಸ್ವಭಾವ ಅವರನ್ನ ಆಟದಿಂದ ದೂರ ಇರಿಸಿತ್ತು. ಅಲೂಫ್ನೆಸ್, ದೂರವಿಟ್ಟಿತ್ತು ಅನ್ನೋ ಒಂದು ಶಬ್ದ ನೆನಪಿರಲಿ. ಹಾಗಾಗಿ ಗಾಂಧೀಜಿಯವರು ಆಟ ಆಡ್ತಾ ಇರಲಿಲ್ಲ. ಅವರಿಗೆ ಒಂದು ತಪ್ಪು ಕಲ್ಪನೆ ಇತ್ತು. ಏನಂದ್ರೆ ಜಿಮ್ನಾಸ್ಟಿಕ್ ಮತ್ತು ಅಭ್ಯಾಸಕ್ಕೆ, ಪಠ್ಯಕ್ಕೆ ಸಂಬಂಧ ಇಲ್ಲ ಅಂತ. ಆದರೆ ಈ ಪುಸ್ತಕ ಬರಿಬೇಕಾದ್ರೆ ಹೇಳ್ತಾರದು ಅವರು, ನನಗೀಗ ಅರಿವಾಗಿದೆ. ದೈಹಿಕ ವ್ಯಾಯಾಮ, ಮಾನಸಿಕ ವ್ಯಾಯಾಮ, ಫಿಸಿಕಲ್ ಆಕ್ಟಿವಿಟೀಸ್, ಫಿಸಿಕಲ್ ಟ್ರೈನಿಂಗ್, ಮೆಂಟಲ್ ಆಕ್ಟಿವಿಟೀಸ್, ಮೆಂಟಲ್ ಟ್ರೈನಿಂಗ್ ಆರ್ ಆಫ್ ಈಕ್ವಲ್ ಇಂಪಾರ್ಟೆನ್ಸ್ ಮತ್ತು ಎರಡು ಪಠ್ಯಕ್ರಮದ ಭಾಗವಾಗಿರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದೆ ನಾವು ಸಿಟ್ ವಿತ್ ಯುವರ್ ಪಾರ್ಟ್ನರ್, ಆಸ್ಕ್ ಯುವರ್ ಪಾರ್ಟ್ನರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಡಿಸ್ಕಸ್. ಕೆಳಗಿರೋ 2 ಪ್ರಶ್ನೆಗಳನ್ನು ನಿಮ್ಮ ಗೆಳೆಯರಿಗೆ, ನಿಮ್ಮ ಗುಂಪುಗಳಲ್ಲಿ ಕೇಳಿ ಅದರ ಉತ್ತರವನ್ನು ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವಾಸ್ ಗಾಂಧೀಜಿ ರೈಟ್ ಇನ್ ಹಿಸ್ ಒಪಿನಿಯನ್? ಇಫ್ ಎಸ್, ವೈ? ಇಫ್ ನಾಟ್, ವೈ? ಗಾಂಧೀಜಿಯವರ ಕಲ್ಪನೆ ಸರಿಯಾಗಿತ್ತ ಆಟದ ಬಗ್ಗೆ? ತಪ್ಪ, ಸರಿನಾ? ಸರಿಯಾಗಿದ್ರೆ ಯಾಕೆ, ತಪ್ಪಾಗಿದ್ರೆ ಯಾಕೆ ಅಂತ ಉತ್ತರ ಬರೀಬೇಕು. ಉತ್ತರ ಮನ ಕೊಟ್ಟು ಕೇಳಿ. ನೋ, ಗಾಂಧೀಜಿ ವಾಸ್ ನಾಟ್ ರೈಟ್ ಇನ್ ಹಿಸ್ ಒಪಿನಿಯನ್ ಬಿಕಾಸ್ physical training is also very important in a child's growth map. Only mental training makes man dull. Physical training and mental training are of equal importance in any child's development ಅಂತ ಉತ್ತರ ಬರೀತೀರಾ. 2ನೇ ಪ್ರಶ್ನೆ, should sports and games be made compulsory in schools and colleges? Discuss. ಶಾಲಾ ಕಾಲೇಜುಗಳಲ್ಲಿ ಆಟ ಅಂದರೆ ಫಿಸಿಕಲ್ ಟ್ರೈನಿಂಗ್ನ ಕಂಪಲ್ಸರಿ ಪಾರ್ಟ್ ಮಾಡಬೇಕಾ ಅಭ್ಯಾಸದ ಜೊತೆಗೆ? ಸರಿನಾ ಅಂತ ಕೇಳ್ತಾ ಇದ್ದಾರೆ. ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೇನು ಅನ್ಸುತ್ತೆ? ಆಟಗಳು ಮತ್ತು ದೈಹಿಕ ವ್ಯಾಯಾಮ ಚಟುವಟಿಕೆಗಳು ಕಂಪಲ್ಸರಿ ಇರಬೇಕಾ ಸ್ಕೂಲಲ್ಲಿ? ಯಾಕೆ ಇರಬೇಕು ಅನ್ಸುತ್ತೆ? ಇರಬಾರ್ದು ಅಂದರೆ ಯಾಕೆ ಇರಬಾರ್ದು ಅನ್ಸುತ್ತೆ ಅಂತ
ಚರ್ಚೆ ಮಾಡಬೇಕು. ಆಮೇಲೆ ಸಾಧ್ಯ ಆದರೆ ಇಂಗ್ಲೀಷ್ನಲ್ಲಿ ಉತ್ತರ ಬರೀರಿ. ಈ ಚರ್ಚೆಗೆ ಒಂದಿಷ್ಟು ಹಿಂಟ್ ನಾನು ಕೊಡೋದು ಇಷ್ಟಪಡೋದೇನೆಂದರೆ ಗಮನ ಕೊಟ್ಟು ಕೇಳ್ಕೊಳ್ಳಿ. ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಶುಡ್ ಬಿ ಮೇಡ್ ಕಂಪಲ್ಸರಿ ಇನ್ all colleges and schools. Otherwise, there would be no extra development of a human child. Man becomes dull and lethargic without physical trainings, physical exercises. If man plays sports and games, he would be always active and agile. Gymnastics has a lot to do with education. Physical training gives man active and joyful mind. Otherwise, there would be no overall development of a child ಅಂತ ಚರ್ಚೆ ಮಾಡಬಹುದು. ಈಗ ಒಂದು ಪಾಠವನ್ನ ಶುರು ಮಾಡೋಣ. ಮೈ ಬಿಗಿನಿಂಗ್ಸ್ ಬೈ ಕಪಿಲ್ ದೇವ್. ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತು ಕಪಿಲ್ ದೇವ್ ಅಂದ್ರೆ ಯಾರು ಅಂತ? ಅದಕ್ಕಿಂತ ಮುಂಚೆ ಬಿಗಿನಿಂಗ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್, ಬಾಲ್ಯ ಅಥವಾ ಗುರಿ ಸಾಧನೆಗಿಂತ ಮುಂಚೆ ಹೇಗಿದ್ರು. ಬಿಗಿನಿಂಗ್ಸ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್, ಬಾಲ್ಯ ಸಾಧನೆಗಿಂತ ಮುಂಚೆ ಅವರ ಜೀವನ, ಸಾಧನೆಗಿಂತ ಮೊದಲಿನ ಜೀವನ ಅಂದ್ರೆ ಬಿಗಿನಿಂಗ್ಸ್ ಅಂತ ಅರ್ಥ. ಕಪಿಲ್ ದೇವ್ ಹೆಸರನ್ನ ಎಷ್ಟು ಜನ ಕೇಳಿದ್ದೀರಾ? ಕಪಿಲ್ ದೇವ್ ಒಬ್ಬ ಮಹಾನ್ ಕ್ರಿಕೆಟಿಗ. ಭಾರತಕ್ಕೆ ಮೊಟ್ಟ ಮೊದಲ ವರ್ಲ್ಡ್ ಕಪ್ ಅನ್ನ ಕ್ರಿಕೆಟ್ ವರ್ಲ್ಡ್ ಕಪ್ನ ಗೆಲ್ಲಿಸಿಕೊಟ್ಟಂತ ಮಹಾ ನಾಯಕ ಕಪಿಲ್ ದೇವ್. ಕಪಿಲ್ ದೇವ್ was the first Indian cricket captain to win the World Cup, Cricket World Cup ಅಂತ ಗೊತ್ತಿರಬೇಕು ನಿಮಗೆ. ಕಪಿಲ್ ದೇವ್ ಒಬ್ಬ ಶ್ರೇಷ್ಠ ನಾಯಕ. ಈಗ ಪಾಠವನ್ನ ಶುರು ಮಾಡೋಣ. ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಲುಕಿಂಗ್ ಬ್ಯಾಕ್ ಅಟ್ ಮೈ ಲೈಫ್ ಇದನ್ನ ಬರೀತಾ ಇರೋದು ಕಪಿಲ್ ದೇವ್. ಸೊ ಅವರು ಅವರಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬರೋ ಐ ಮತ್ತು ಮೈ ಶಬ್ದಗಳ ಅರ್ಥ ಕಪಿಲ್ ದೇವ್ ಅಂತ ಅರ್ಥ ಆಗಿರುತ್ತೆ. ಲುಕಿಂಗ್ ಬ್ಯಾಕ್ ಅಟ್ ಮೈ ಲೈಫ್, ನನ್ನ ಜೀವನದ ಕಡೆ ತಿರುಗಿ ನೋಡಿದಾಗ, ಐ ಹ್ಯಾವ್ ಕಮ್ ಟು ದಿ ಕನ್ಕ್ಲೂಷನ್ ದ್ಯಾಟ್ ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಎಂಡ್ಸ್. ಅಂದರೆ ನನ್ನ ಜೀವನವನ್ನು ನಾನು ತಿರುಗಿ ನೋಡಿದಾಗ ನನಗೆ ಏನು ಅನಿಸುತ್ತೆ? ಕನ್ಕ್ಲೂಷನ್ ಅಂದರೆ ನಿರ್ಧಾರ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನಪ್ಪ ನಿರ್ಧಾರ ಅಂದರೆ ನಮ್ಮ ಜೀವನದ ಸ್ಟಾರ್ಟಿಂಗ್ ಪಾಯಿಂಟ್, ಜೀವನ ಹೇಗೆ ಶುರುವಾಯಿತು, ಎಲ್ಲಿ ಶುರುವಾಯಿತು, ಅದೆಲ್ಲ ನಾವು ಜೀವನದಲ್ಲಿ ಏನನ್ನ ಸಾಧಿಸ್ತೀವಿ ಅನ್ನೋದನ್ನ ನಿರ್ಧಾರ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಲುಕಿಂಗ್ ಬ್ಯಾಕ್ ಅಟ್ ಮೈ ಲೈಫ್, ಐ ಹ್ಯಾವ್ ಕಮ್ ಟು ದಿ ಕನ್ಕ್ಲೂಷನ್ ದಟ್ ಅವರ್ ಬಿಗಿನಿಂಗ್ಸ್ ನೆವರ್ ನೋ ಅವರ್ ಎಂಡ್ಸ್. ನಾವು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಏನನ್ನ ಸಾಧನೆ ಮಾಡ್ತೀವಿ ಅನ್ನೋದನ್ನ ನಿರ್ಧಾರ ಮಾಡಲ್ಲ ಮತ್ತು ಅವುಗಳಿಗೆ ಗೊತ್ತು ಇರಲ್ಲ. ಫಾರ್ ಮೀ ಇಟ್ ಆಲ್ ಸ್ಟಾರ್ಟೆಡ್ ಇನ್ ಚಂಡೀಗಢ. ನನಗೆ ಈ ಎಲ್ಲ ಒಂದು ಜೀವನ ಶುರುವಾಗಿದ್ದು ಚಂಡೀಗಢನಲ್ಲಿ. ಅ ಸ್ಮಾಲ್ ಟೌನ್ ನೆಸ್ಟಿಂಗ್ ಇನ್ ದಿ ಫುಟ್ ಹಿಲ್ಸ್ ಆಫ್ ಹಿಮಾಲಯಾಸ್. ಅ ಸ್ಮಾಲ್ ಟೌನ್ ನೆಸ್ಟ್ಲಿಂಗ್ ಇನ್ ದಿ ಫುಟ್ ಹಿಲ್ಸ್ ಅಂದರೆ ಹಿಮಾಲಯದ ಕೆಳಗಿರುವ ಚಿಕ್ಕ ಪರ್ವತಗಳು. ಫುಟ್ ಹಿಲ್ಸ್ ಅಂದರೆ ಪರ್ವತದ ತಳ. ನೆಸ್ಟ್ಲಿಂಗ್ ಅಂದರೆ ಗೂಡು ಕಟ್ಕೊಂಡಿರುವ, ಹಿಮಾಲಯದ ಕೆಳಗೆ ಗೂಡು ಕಟ್ಕೊಂಡಿರುವ ಒಂದು ಚಿಕ್ಕ ನಗರ ಯಾವುದು? ಚಂಡೀಗಢ. ಅಲ್ಲಿ ಕಪಿಲ್ ದೇವ್ ಅವರು ಬೆಳೆದಿದ್ದು. ಐ ವಾಸ್ ಬೋರ್ನ್ ಆನ್ ಅ ಕೋಲ್ಡ್ ವಿಂಟರ್ ಮಾರ್ನಿಂಗ್. ಕೋಲ್ಡ್ ವಿಂಟರ್ ಮಾರ್ನಿಂಗ್ ಅಂದರೆ
ಒಂದು ತಣ್ಣಗಾದ ಚಳಿಗಾಲದ ಮುಂಜಾನೆ ನಾನು ಹುಟ್ಟಿದ್ದು. ಮೈ ಮದರ್ ಹೂ ಈಸ್ ಅ ಸಿಂಪಲ್ ವುಮನ್, ನನ್ನ ತಾಯಿ ಒಬ್ಬ ಸರಳ ವ್ಯಕ್ತಿ. ಕುಡ್ ನಾಟ್ ರೀಡ್ ದಿ ಟೈಮ್, ಅವರಿಗೆ ಸಮಯವನ್ನು ನೋಡೋದು ಗೊತ್ತಿರಲಿಲ್ಲ. ಬಟ್ ಶಿ ನ್ಯೂ ಇಟ್ ವಾಸ್ ಅರ್ಲಿ ಇನ್ ದಿ ಮಾರ್ನಿಂಗ್, ಆದರೆ ಅವರಿಗೆ ನಾನು ಹುಟ್ಟಿದ್ದು ಬೆಳಿಗ್ಗೆ ಅನ್ನೋದು ನೆನಪಿತ್ತು. ದಿ ಡೇಟ್ 6th January 1959 was thankfully recorded because a cousin of mine was born on the same day. ಅವರು ಹುಟ್ಟಿದ ದಿನಾಂಕ 6 ಜನವರಿ 1959. ವಾಸ್ ಥ್ಯಾಂಕ್ಫುಲಿ ಅಂದರೆ ಅದನ್ನ ರಿಜಿಸ್ಟರ್ ಮಾಡಲಾಗಿತ್ತು. ಅದಕ್ಕೆ ಧನ್ಯವಾದಗಳನ್ನ ಯಾರಿಗೆ ಸಲ್ಲಿಸ್ತಾ ಇದ್ದಾರೆ ಕಪಿಲ್ ದೇವ್ ಅವರು? ಅವರ ಕಸಿನ್ ಕೂಡ, ಅಂದ್ರೆ ಅವರ ಒಬ್ಬ ದಾಯಾದಿ, ಚಿಕ್ಕಪ್ಪ ಚಿಕ್ಕಮ್ಮನ ಮಕ್ಕಳು, ದೊಡ್ಡಪ್ಪ ದೊಡ್ಡಪ್ಪನ ಮಕ್ಕಳು, ಸೋದರ ಸಂಬಂಧಿಗಳು, ದಾಯಾದಿಗಳು, ಇವರಿಗೆ ಕಸಿನ್ ಅಂತ ಹೇಳ್ತಾರೆ. ಅವರ ಒಬ್ಬ ಚಿಕ್ಕಪ್ಪನ ಮಗನು ದೊಡ್ಡಪ್ಪನ ಮಗನು ಅವತ್ತೇ ಹುಟ್ಟಿದ್ದು. ಅದಕ್ಕೆ ಅವರು 6 ಜನವರಿ 1959 ಅಂತ ರೆಕಾರ್ಡ್ ಮಾಡಿದರು, ಬರೆದಿಟ್ಟಿದ್ರು. ಅದಕ್ಕೆ ಕಪಿಲ್ ದೇವ್ ಅವರಿಗೆ ಅವ್ರು ಹುಟ್ಟಿದ್ದು 6ನೇ ತಾರೀಕು ಜನವರಿ ಅಂತ ಗೊತ್ತಿತ್ತು. ಅರೌಂಡ್ ದಿ ಸೇಮ್ ಟೈಮ್ ಅಟ್ ಆ್ಯಂಡ್ ದಿ ಸೇಮ್ ನೇಮ್, I grew up among 6 other brothers and sisters. ನಾನು ಬೆಳೆದಿದ್ದು 6 ಜನ ನನ್ನ ಸಹೋದರ ಸಹೋದರಿಯರ ಜೊತೆ. ಆಲ್ ಓಲ್ಡರ್ ದ್ಯಾನ್ ಮೀ, ಅಂದರೆ ಎಲ್ಲರೂ ಇವರಿಗಿಂತ ದೊಡ್ಡವರು. ಎಕ್ಸೆಪ್ಟ್ ಒನ್ ಸಿಸ್ಟರ್, ಅಂದರೆ ಕಪಿಲ್ ದೇವ್ ಅವರಿಗೆ ಒಬ್ಬರು ತಂಗಿನೂ ಇದ್ದರು. ಹೂ ವಾಸ್ ಅ ಇಯರ್ ಯಂಗರ್, ಅವರು ಕಪಿಲ್ ದೇವ್ ಅವರಿಗಿಂತ 1 ವರ್ಷ ಚಿಕ್ಕವರಾಗಿದ್ದರು. My mother always regales me with tales of my naughty behavior. My mother always regales me. Regale. Regale. My mother always regales me with tales of my naughty behavior. Regale ಅಂದರೆ ಎಂಟರ್ಟೈನ್, ಅಮ್ಯೂಸ್ ಅಂತ ಅರ್ಥ. ಎಂಟರ್ಟೈನ್ ಶಬ್ದದ ಕನ್ನಡದ ಅರ್ಥ ಏನು? ಎಂಟರ್ಟೈನ್ ಅಂದರೆ ನೀವು ಮೂವಿನೆಲ್ಲ ನೋಡಿ ಎಂಟರ್ಟೈನ್ ಆದ್ರಿ ಅಂತ ಹೇಳ್ತಾ ಇರ್ತೀರ. ಎಂಟರ್ಟೈನ್ ಅಂದರೆ ಮನೋರಂಜನೆ ಮಾಡು ಅಂತ ಅರ್ಥ. ರಿಗೇಲ್ಸ್ ಮೀ ಅಂದರೆ ಅವರನ್ನ ಮನೋರಂಜನೆ ಮಾಡಿಸ್ತಾರೆ. ಏನನ್ನ ಹೇಳಿ? ಅವರ ಬಾಲ್ಯದ, ಕಪಿಲ್ ದೇವ್ ಅವರ ಬಾಲ್ಯದ ನಾಟಿ ಅಂದರೆ ತುಂಟತನ, ತುಂಟತನದ ಕಥೆಗಳನ್ನು ಹೇಳಿ ಅವರ ಮನೋರಂಜನೆ ಮಾಡ್ತಾರೆ. ಬಿಹೇವಿಯರ್ ಅಂದರೆ ನಡವಳಿಕೆ, ಸ್ವಭಾವ. ಶಿ ಕ್ಲೇಮ್ಸ್ ಶಿ ನೆವರ್ ಮ್ಯಾನೇಜ್ ಟು ಕಂಟ್ರೋಲ್ ಮೀ, ಅಂದರೆ ಕಪಿಲ್ ದೇವ್ ಅವರ ತಾಯಿಗೆ ಕಪಿಲ್ ದೇವ್ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ಹೇಳ್ತಾರೆ. ಬಟ್ ಐ ಡೂ ಅಡ್ಮಿಟ್ ದ್ಯಾಟ್ ರೈಟ್ ಫ್ರಮ್ ದಿ ವೆರಿ ಬಿಗಿನಿಂಗ್ ಐ ಫೌಂಡ್ ಇಟ್ ಹಾರ್ಡ್ ಟು ಸಿಟ್ ಸ್ಟಿಲ್, ಅಂದರೆ ನಾನು ಇದನ್ನು ಒಪ್ಪುವಂತೇನೆ. ಇಲ್ಲಿ ಅಡ್ಮಿಟ್ ಅಂದರೆ ಒಪ್ಪುವಂತೇನೆ. ಅಡ್ಮಿಷನ್ ಕಾರ್ಡ್ ಅಂದರೆ ಶಾಲೆಗೆ ಒಂದು ಸೇರಲು ಒಪ್ಪಿಗೆ ಕೊಡುವಂತಹ ಒಂದು ಪತ್ರ. ಒಪ್ಪಿಕೊಳ್ತೇನೆ, ಒಪ್ಪಿಕೋ. ಅಡ್ಮಿಟ್ ಅಂದರೆ ಒಪ್ಪಿಕೋ. ದ್ಯಾಟ್ ರೈಟ್ ಫ್ರಮ್ ದಿ ವೆರಿ ಬಿಗಿನಿಂಗ್ ಅಂದರೆ ಬಾಲ್ಯದಿಂದಲೇ. ಐ ಫೌಂಡ್ ಇಟ್ ಹಾರ್ಡ್ ಟು ಸಿಟ್ ಸ್ಟಿಲ್ ಅಂದರೆ ನನಗೆ ಒಂದೇ ಕಡೆ ಕುಂತ್ಕೊಳ್ಳೋದು ಕಷ್ಟಕರವಾದ ಕೆಲಸ ಆಗಿತ್ತು. ಐ ವಾಸ್ ವೆರಿ ಕ್ಯೂರಿಯಸ್ ಆ್ಯಂಡ್ ಇಟ್ ವಾಸ್ ಮೈ ambition ಟು ಟ್ರಾವೆಲ್ ಅರೌಂಡ್ ದಿ ವರ್ಲ್ಡ್ ಆ್ಯಂಡ್ ಡ್ರೈವ್ ಅ Mercedes Benz. ಆ್ಯಂಡ್ ಐ ವಾಸ್ ವೆರಿ ಕ್ಯೂರಿಯಸ್. ಕ್ಯೂರಿಯಸ್ ಅಂದರೆ ಕೀನ್, ಕ್ಯೂರಿಯಸ್.
ನೆನಪು ಮಾಡ್ಕೊಳ್ಳಿ, ಕ್ಯೂರಿಯಸ್ ಅನ್ನೋ ಶಬ್ದನ ನೀವು 5ನೇ ತರಗತಿಯಿಂದ ಕೇಳ್ತಾ ಇದ್ದೀರಾ. CURIOUS, ಕ್ಯೂರಿಯಸ್ ಅಂದರೆ ಕುತೂಹಲಭರಿತ, ಆಸಕ್ತಿವಂತ ಅಂತ ಅರ್ಥ. ಕ್ಯೂರಿಯಸ್ ಅಂದರೆ ಕುತೂಹಲದಿಂದ ತುಂಬಿದ. ಮೈ ಆಂಬಿಷನ್, ಆಂಬಿಷನ್ ಅಂದರೆ ಗುರಿ. ಕಪಿಲ್ ದೇವರು ಚಿಕ್ಕವರಿದ್ದಾಗ ಅವರ ಗುರಿ ಏನಾಗಿತ್ತು? ವಿಶ್ವವನ್ನೆಲ್ಲ ಸುತ್ತುವುದು, ಟ್ರಾವೆಲ್ ಅರೌಂಡ್ ದಿ ವರ್ಲ್ಡ್ ಅಂದರೆ ಪೂರ್ಣ ಜಗತ್ತನ್ನ ಸುತ್ತುವುದು, ಮತ್ತು ಡ್ರೈವ್ ಮರ್ಸಿಡೀಸ್ ಬೆಂಜ್. ಮರ್ಸಿಡೀಸ್ ಬೆಂಜ್ ಅಂದರೆ ಕಾರನ್ನ ಮ್ಯಾನುಫ್ಯಾಕ್ಚರ್ ಮಾಡೋ, ಕಾರು ತಯಾರಿ ಮಾಡೋ ಒಂದು ಕಂಪನಿ. ಅತ್ಯದ್ಭುತ ಕಾರುಗಳು, 50 ಲಕ್ಷ, 1 ಕೋಟಿ ರೂಪಾಯಿಗಳ ಕಾರುಗಳನ್ನು ಮರ್ಸಿಡೀಸ್ ಬೆಂಜ್ ಅನ್ನೋ ಒಂದು ಕಂಪನಿ ತಯಾರಿಸುತ್ತೆ. ಆ ಕಾರನ್ನು ಓಡಿಸ್ಬೇಕು. ಇದು ಶ್ರೀಮಂತರು, ಅತಿ ಶ್ರೀಮಂತರು ಸುತ್ತಾಡುವಂಥ ಕಾರುಗಳು. ಆ ಕಾರ್ನಲ್ಲಿ ಸುತ್ತಬೇಕು, ಜಗತ್ತನ್ನು ಸುತ್ತಬೇಕು ಅನ್ನೋ ಒಂದು ಗುರಿ ಯಾರ್ದಾಗಿತ್ತು? ಕಪಿಲ್ ದೇವ್ರದಾಗಿತ್ತು. ಗಾಡ್ ಹ್ಯಾಸ್ ಬೀನ್ ಕೈಂಡ್ ಟು ಮೀ ಆ್ಯಂಡ್ ಬೋತ್ ಮೈ ವಿಶಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್. ಗಾಡ್ ಹ್ಯಾಸ್ ಬೀನ್ ಕೈಂಡ್ ಟು ಮೀ ಅಂದರೆ ದೇವರು ನನ್ನ ಮೇಲೆ ಒಳ್ಳೆಯ ಕೃಪೆಯನ್ನು ತೋರಿಸಿದ. ನನ್ನ 2 ಗುರಿಗಳು, 2 ಬಯಕೆಗಳು ಅಂದರೆ ಜಗತ್ತನ್ನು ಸುತ್ತೋ ಬಯಕೆ ಮತ್ತು ಮರ್ಸಿಡೀಸ್ ಬೆಂಜ್ ಕಾರ್ನಲ್ಲಿ ಸುತ್ತೋ ಬಯಕೆ, ಎರಡನ್ನ ಫುಲ್ಫಿಲ್ ಮಾಡಲು ಸಾಧ್ಯವಾಗಿಸಿದ, ಯಶಸ್ವಿ ಪಡೆಯಲು ಸಾಧ್ಯವಾಗಿಸಿದ. ಬಟ್ ಅಟ್ ದ್ಯಾಟ್ ಟೈಮ್ 25 years ago, ಬಟ್ ಅವಾಗ 25 ವರ್ಷಗಳ ಹಿಂದೆ, ದೀಸ್ ಡ್ರೀಮ್ಸ್ ಸೀಮ್ಡ್ ಲೈಕ್ ಕ್ಯಾಸಲ್ಸ್ ಇನ್ ದಿ ಏರ್. ಕ್ಯಾಸಲ್ಸ್ ಇನ್ ದಿ ಏರ್ ಅಂದರೆ ಗಾಳಿ ಗೋಪುರಗಳು. 25 ವರ್ಷಗಳ ಹಿಂದೆ ಒಬ್ಬ ಮಿಡಲ್ ಕ್ಲಾಸ್, ಮಧ್ಯಮ ವರ್ಗದಿಂದ ಬಂದ ಹುಡುಗನಿಗೆ ಈ ಕನಸುಗಳನ್ನು ಕಾಣುವುದು ಒಂದು ಗಾಳಿ ಗೋಪುರಗಳಾಗಿದ್ದವು. ಕ್ಯಾಸಲ್ಸ್ ಇನ್ ದಿ ಏರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಚೆಕ್ ಯುವರ್ ಕಾಂಪ್ರಿಹೆನ್ಷನ್ನಲ್ಲಿ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಮೊದಲನೇ ಪ್ರಶ್ನೆ, Kapil says the date 6th January 1959 was thankfully recorded. Why does he feel so? ಅಂದರೆ 6ನೇ ಜನವರಿ 1959 ಒಂದು ಅವರ ಹುಟ್ಟಿದ ದಿನ ಅಂತ ಪೇಪರ್ನಲ್ಲಿ ರಿಜಿಸ್ಟರ್ ಮಾಡಲಾಗಿತ್ತು. ಹಾಗೆ ಯಾಕೆ ಅವರು ಅನ್ಕೊಂತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಗಮನ ಕೊಟ್ಟು ಕೇಳಿ. ಕಪಿಲ್ ಸೇಸ್ ದಿ ಡೇಟ್ 6th January 1959 was thankfully recorded. It is his birth date. As his mother was illiterate, could not read time, day, or anything else, she did not have the knowledge of recording the birth date of Kapil. But on the same day, one of his cousin was born. On 6th January 1959, on the same date, almost around same time, and with the same name too. That is why Kapil says his date of birth, 6th January 1959, was thankfully recorded. ಅಂತ ಉತ್ತರ ಬರೀತೀರಾ. ಎರಡನೆಯ ಪ್ರಶ್ನೆ, Kapil says, but at that time, these dreams seemed like castles in the air. What were these dreams? Were these dreams realized? ಉತ್ತರ ಗಮನ ಕೊಟ್ಟು ಕೇಳಿ. Kapil says, but at that time, 25 years ago, these dreams seemed like castles in the air. The dreams that he is mentioning here are the ambition to travel around the world and drive a Mercedes Benz. But these dreams were realized. Kapil also says the God has been kind to him and helped him fulfill both these dreams. ಇದು ಉತ್ತರ ಬರೀತೀರಾ. ಮೂರನೆಯ ಪ್ರಶ್ನೆ, what did Kapil's mother always regale him with?
Kapil's mother always regaled him with his naughty behavior as a child. ನಾಲ್ಕನೇ ಪ್ರಶ್ನೆ Kapil uses an idiomatic expression castle in the air. What does this mean? Castle in the air, ಗಾಳಿ ಗೋಪುರ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಗಮನ ಕೊಟ್ಟು ಕೇಳಿ. The idiomatic expression castle in the air means plans or hopes that one has are unlikely ever to become real. In the beginning, Kapil had dreams of traveling around the world and driving a Mercedes Benz. They seemed impossible. That's why Kapil uses the idiomatic expression castles in the air. ಮುಂದಿನ ಪ್ಯಾರಾಗ್ರಾಫ್ ನೋಡೋಣ. ಮೂರನೇ ಪ್ಯಾರಾಗ್ರಾಫ್ನಲ್ಲಿ ಐ ಸ್ಪೆಂಟ್ ಮೈ ಚೈಲ್ಡ್ಹುಡ್ ಲೈಕ್ ಆಲ್ ಅದರ್ ಚಿಲ್ಡ್ರನ್ ಅರೌಂಡ್ ಮೀ. ನಾನು ನನ್ನ ಬಾಲ್ಯವನ್ನು ನನ್ನ ಸುತ್ತಮುತ್ತ ಮಕ್ಕಳು ಕಳೆದಂಗೆ ಕಳೆದೆ. ಟ್ರೈಂಗ್ ಟು ಬಂಕ್ ಸ್ಕೂಲ್ ಅಂದರೆ ಸ್ಕೂಲ್ಗೆ ಗೈರಾಜರಾಗಲು. ಆ್ಯಂಡ್ ಸೇವ್ ಅಪ್ ಇನಫ್ ಮನಿ ಟು ಗೋ ಟು ಅ ನ್ಯೂ ಮೂವಿ. ಹೊಸ ಒಂದು ಚಲನಚಿತ್ರ ನೋಡೋದಕ್ಕೆ ಒಂದಿಷ್ಟು ದುಡ್ಡುಗಳ ಸಂಗ್ರಹ ಮಾಡ್ತಾ ಇದ್ವಿ. ಆರ್ ಹ್ಯಾವ್ ಅ ಪ್ಲೇಟ್ ಆಫ್ ಚಿಕನ್ ಚೌಮೈನ್ ವಿತ್ ಮೈ ಫ್ರೆಂಡ್ಸ್. ಚಿಕನ್ ಚೌಮೈನ್ ಅಂದರೆ ಚಿಕನ್ ನೂಡಲ್ಸ್ ಥರ, ಚೌಮೈನ್ ಅಂದರೆ ನೂಡಲ್ಸ್ ಥರ ಇರುವಂಥ ಒಂದು ಡಿಶ್ ನೂಡಲ್ಸ್. ಮ್ಯಾಗಿ ನೂಡಲ್ಸ್ ಎಲ್ಲ ಬರುತ್ತಲ್ಲ ಅದೇ ಥರ ಚೌಮೈನ್ ಅನ್ನೋ ಒಂದು ಡಿಶ್. ಇದರಲ್ಲಿ ಲಿಕ್ವಿಡ್ ಜಾಸ್ತಿ ಇರುತ್ತೆ. ಕಪಿಲ್ ದೇವ್ ಅವರು ಬಾಲ್ಯವನ್ನು ಹೇಗೆ ಕಳೆದ್ರು, ಅವರ ಸುತ್ತಮುತ್ತಲಿನ ಮಕ್ಕಳು ಹೇಗೆ ಕಳೀತಾ ಇದ್ರು ಹಾಗೇನೆ. ಅಂದರೆ ಇವರು ತುಂಟ ಅಂತೂ ಇದ್ರು ಅನ್ನೋದು ಕನ್ಫರ್ಮ್ ಆಗಿ ಅವರ ತಾಯಿ ಹೇಳಿದ್ದಾರೆ. ಏನೇನು ಮಾಡಿರ್ತಾರೆ ಹಂಗಂದ್ರೆ ಕಪಿಲ್ ದೇವ್ ಅವರು ಊಹೆ ಮಾಡಿ, ಯೋಚನೆ ಮಾಡಿ, ಕಲ್ಪನೆ ಮಾಡಿ ಸ್ಕೂಲ್ಗೆ ಬಂಕ್ ಹೊಡಿತಾ ಇದ್ರು. ಟ್ರೈಂಗ್ ಟು ಬಂಕ್ ಸ್ಕೂಲ್. ಒಂದು ಚಲನಚಿತ್ರವನ್ನ ನೋಡಲು ದುಡ್ಡನ್ನ ಕೂಡಿಸಿಟ್ಕೊತಾ ಇದ್ರು. ಸೇವ್ ಅಪ್ ಇನಫ್ ಮನಿ ಟು ಗೋ ಟು ಅ ನ್ಯೂ ಮೂವಿ ಆರ್ ಹ್ಯಾವ್ ಅ ಪ್ಲೇಟ್ ಆಫ್ ಚಿಕನ್ ಚೌಮೈನ್ ವಿತ್ ಮೈ ಫ್ರೆಂಡ್ಸ್. ಸೇವ್ ಅಪ್ ಅಂದರೆ ಕೂಡಿಡು. ಇನಫ್ ಅಂದರೆ ಸಾಕಾಗುವಷ್ಟು. Money to go to a new movie or have a plate of chicken chow mein with my friends. If we were very broke or bored, we would amuse ourselves by breaking the fruit off our neighbor's tree. If we are ವೆರಿ ಬ್ರೋಕ್ ಅಂದರೆ ದುಡ್ಡಿಲ್ಲದಂತಹ ಪರಿಸ್ಥಿತಿ, ದುಡ್ಡು ಸಂಗ್ರಹ ಆಗಿಲ್ಲ ಅಂದರೆ ದುಡ್ಡಿಲ್ಲದ ಪರಿಸ್ಥಿತಿಗೆ ಬ್ರೋಕ್ ಅಂತ ಹೇಳ್ತಾರೆ. ಆರ್ ಬೋರ್ಡ್. ಬೋರ್ಡ್ ಅಂದರೆ ಗೊತ್ತು ನಿಮಗೆ, ಬೋರಿಂಗ್. ವಿ ವುಡ್ ಅಮ್ಯೂಸ್ ಅವರ್ ಸೆಲ್ಫ್ ಅಂದರೆ ನಮ್ಮಷ್ಟಕ್ಕೆ ನಾವೇ ಮನೋರಂಜನೆ ಮಾಡ್ಕೊತಾ ಇದ್ವಿ. ಅಮ್ಯೂಸ್ಮೆಂಟ್ ಅಂದರೆ ಮನೋರಂಜನೆ. ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಕೇಳಿರ್ಬೋದು. ಮನೋ ಹೇಗೆ ಮನೋರಂಜನೆ ಮಾಡ್ಕೊತಾ ಇದ್ವಿ? ಬೈ ಬ್ರೇಕಿಂಗ್ ದ ಫ್ರೂಟ್ ಆಫ್ ಅವರ್ ನೇಬರ್ಸ್ ಟ್ರೀ. ನೇಬರ್ ಅಂದರೆ ಪಕ್ಕದ ಮನೆಯವರ ಮರದಿಂದ ಹಣ್ಣುಗಳನ್ನ ಬೀಳಿಸಿ ಮಜಾ ಮಾಡ್ತಾ ಇದ್ರು. ನೇಬರ್ ಅಂದರೆ ಪಕ್ಕದ ಮನೆಯವರು ಅಂತ ಅರ್ಥ. ಐ ರಿಮೆಂಬರ್ಡ್ ಒನ್ ಪರ್ಟಿಕ್ಯುಲರ್ ಲೇಡಿ ಹೂ ಲಿವ್ಡ್ ಡೌನ್ ದ ರೋಡ್. ನನಗೆ ಒಬ್ಬ ವ್ಯಕ್ತಿ, ಒಬ್ಬ ಮಹಿಳೆ ಆ ರಸ್ತೆಯ ಅಂತ್ಯಕ್ಕೆ ಇದ್ದದ್ದು ನೆನಪಿದೆ. ಫ್ರಮ್ ಅಸ್ ಹೂ ಹ್ಯಾಡ್ ಅ ಬ್ಯೂಟಿಫುಲ್ ಗಾರ್ಡನ್ ವಿಚ್ ಶಿ ಟುಕ್ ಗ್ರೇಟ್ ಪ್ರೈಡ್ ಇನ್. ಅವರಿಗೆ ಅವರು ಮಾಡಿದಂಥ ಒಂದು ಸುಂದರವಾದ ಕೈ ತೋಟದ ಮೇಲೆ ತುಂಬಾನೇ ಹೆಮ್ಮೆ ಇತ್ತು. ಪ್ರೈಡ್ ಅಂದರೆ ಹೆಮ್ಮೆ. ಗಾರ್ಡನ್ ಅಂದರೆ ಕೈ ತೋಟ.
In it, she had papaya and pomegranate trees. ಪಪಾಯ ಹಣ್ಣು ಗೊತ್ತು ನಿಮಗೆ, ಪರಂಗಿ ಹಣ್ಣು ಅಂತಲೂ ಹೇಳ್ತಾರೆ. ಪೊಮೊಗ್ರಾನೆಟ್ ಅಂದರೆ ದಾಳಿಂಬೆ. ಅವರ ಮನೆಯಲ್ಲಿ ಪಪಾಯ ಮತ್ತು ದಾಳಿಂಬೆ ಗಿಡಗಳಿದ್ವು. ಐ ನೌ ಸಿಂಪಥೈಸ್ ವಿತ್ ಹರ್. ಅವರ ಮೇಲೆ ಈಗ ನನಗೆ ಕರುಣೆ ಬರುತ್ತೆ. ಸಿಂಪಥೈಸ್, ಸಿಂಪತಿ ಅಂದರೆ ಕರುಣೆ. I now sympathize with her, but in those days, most of her time was spent planning how to get into her garden and pick the fruits of the tree. ಆದರೆ ಇವಾಗ ಕರುಣೆ ಬರುತ್ತೆ ನಮಗೆ ಆ ಮಹಿಳೆ ಮೇಲೆ. ಅಂದರೆ ನಾವು ಚಿಕ್ಕವರಿದ್ದಾಗ ಕರುಣೆ ಎಲ್ಲ ಇರಲಿಲ್ಲ. ನಾವೆಲ್ಲ ಅವರ ಮನೆ ಆ ಗಾರ್ಡನ್ನಲ್ಲಿ ಹೋಗಿ ಹೇಗೆ ಅಲ್ಲಿಂದ ಪಪ್ಪಾಯ ಹಣ್ಣು ಮತ್ತು ದಾಳಿಂಬೆ ಹಣ್ಣುಗಳನ್ನು ಕಿತ್ಕೊಂಡು ಬರೋದು ಅಂತಾನೆ ಪ್ಲಾನಿಂಗ್ ಮಾಡ್ತಾ ಇರ್ತಿದ್ವಿ. ಇನ್ ಫ್ಯಾಕ್ಟ್ ಒನ್ ಡೇ ವಿ ಹ್ಯಾಡ್ ಕ್ಲೈಂಬ್ಡ್ ಓವರ್ ದಿ ವಾಲ್ ಆ್ಯಂಡ್ ವೇರ್ perched on the tree when the lady walked out with some guests. ಒಂದು ದಿನ ನಾವು ಅವರ ಗೋಡೆಯ ಮೇಲೆ ಹತ್ತಿದ್ವಿ. ಕ್ಲೈಂಬ್ಡ್ ಓವರ್ ದಿ ವಾಲ್ ಆ್ಯಂಡ್ ವೇರ್ perched, P-E-R-C-H-E-D ಹೇಳಿ, P-E-R-C-H-E-D, perched ಅಂದರೆ ಸುತ್ತುವರಿ. ಆನ್ ದಿ ಟ್ರೀ ವೆನ್ ದ ಲೇಡಿ ವಾಕ್ಡ್ ಔಟ್ ವಿತ್ ಸಮ್ ಗೆಸ್ಟ್. ಸೊ ಒಂದು ದಿನ ಕಪಿಲ್ ದೇವ್ ಅವರು ಏನು ಮಾಡಿದರು, ಕ್ಲೈಂಬ್ ಮಾಡಿದರು. ಕ್ಲೈಂಬ್ ಅಂದರೆ ಹತ್ತು, ಏರು. ಇದರ ಮೇಲೆ ಗೋಡೆಯ ಮೇಲೆ ಹತ್ತಿ ಆ ಹಣ್ಣುಗಳನ್ನು ಕಿತ್ಕೊಳ್ಳೋಕೆ ಹೋಗ್ತಾ ಇದ್ರು. ಓವರ್ ದಿ ವಾಲ್ ಆ್ಯಂಡ್ ವೇರ್ ಪರ್ಚ್ಡ್. ಪರ್ಚ್ ಅಂದರೆ ಸುತ್ತುವರಿ. ಆನ್ ದಿ ಟ್ರೀ ವೆನ್ ದಿ ಲೇಡಿ ವಾಕ್ಡ್ ಔಟ್ ವಿತ್ ಸಮ್ ಗೆಸ್ಟ್ಸ್. ಕೆಲವು ಅತಿಥಿಗಳ ಜೊತೆ ಆ ಮಹಿಳೆಯ ಮನೆಯಿಂದ ಹೊರಗೆ ಬಂದಾಗ ನಮ್ಮನ್ನು ಆ ಮರದಲ್ಲಿ ಸುತ್ತುವರಿಯಲಾಯಿತು ಅಂತ ಹೇಳ್ತಾ ಇದ್ದಾರೆ. ದೇರ್ ವೇರ್ ಟೂ ಆಫ್ ಅಸ್ ಆನ್ ದಿ ಟ್ರೀ. ಆ ಮರದ ಮೇಲೆ ನಾವು ಇಬ್ಬರಿದ್ವಿ. ಆ್ಯಂಡ್ ಟೂ ಅದರ್ಸ್ ಆನ್ ದಿ ರೋಡ್. ಇಬ್ಬರು ಕೆಳಗೆ ನಿಂತಿದ್ರು ರಸ್ತೆಯ ಮೇಲೆ. ಆನ್ ದಿ ಅದರ್ ಸೈಡ್ ಆಫ್ ದಿ ವಾಲ್. ಆ ಕಡೆ ಗೋಡೆಯ ಆ ಕಡೆ, ಅದರ್ ಸೈಡ್ ಅಂದರೆ ಬೇರೆ ಕಡೆ. ಇಬ್ಬರು ರಸ್ತೆಯಲ್ಲಿ ನಿಂತಿದ್ರು, ನಾವಿಬ್ಬರು ಮರ ಹತ್ತಿದ್ವಿ. ದಿ ಟೂ ಫಾರ್ಚುನೇಟ್ ಒನ್ಸ್ who had been outside ran away, but my friend and I had to sit still for nearly 2 hours till the tea party ended. That was the lady. I discovered the rash that papaya sap can cause. She was entertaining them for ಟೀ ರೈಟ್ ಅಂಡರ್ ದಿ ಪಪಾಯ ಟ್ರೀ. ಅಂದರೆ ಆ ಮಹಿಳೆ ಅವರ ಅತಿಥಿಗಳಿಗೆ ಟೀ, ಚಹಾವನ್ನು ಕೊಟ್ಟು ಮನೋರಂಜಿಸ್ತಾ ಇದ್ರು. ದೇರ್ ವೇರ್ ಟೂ ಆಫ್ ಅಸ್ ಆನ್ ದಿ ಟ್ರೀ, ಟೂ ಅದರ್ಸ್ ಆನ್ ದಿ ರೋಡ್, ಆನ್ ದಿ ಅದರ್ ಸೈಡ್ ಆಫ್ ದಿ ವಾಲ್. ಟೂ ಫಾರ್ಚುನೇಟ್ ಒನ್ಸ್ ಅಂದರೆ ಇಬ್ಬರು, ಫಾರ್ಚುನೇಟ್ ಅಂದರೆ ಏನಿರ್ಬೋದು, ಫಾರ್ಚುನೇಟ್, F-O-R-T-U-N-A-T-E, F-O-R-T-U-N-A-T-E, ಫಾರ್ಚುನೇಟ್ ಅಂದರೆ ಅದೃಷ್ಟವಂತರು. ಆ ಇಬ್ಬರು ಅದೃಷ್ಟವಂತ ಮಕ್ಕಳು ಕೆಳಗಿದ್ದವರು ಓಡಿ ಹೋಗ್ಬಿಡ್ತಾರೆ. ಆದರೆ ಇಬ್ರು ಗೆಳೆಯರು, ಕಪಿಲ್ ಮತ್ತು ಅವರ ಗೆಳೆಯ ಮರವನ್ನು ಹತ್ತಿ ಕುಳಿತವರು 2 ಗಂಟೆಗಳ ಕಾಲ ಅಲ್ಲೇ ಕುಂತ್ಕೋಬೇಕಾಗತ್ತೆ. ದ್ಯಾಟ್ ಡೇ, ದ್ಯಾಟ್ ವಾಸ್ ದಿ ಡೇ ಐ ಡಿಸ್ಕವರ್ಡ್ ಅಂದರೆ ಅರ್ಥ ಮಾಡಿಕೊಂಡೆ, ತಿಳಿದುಕೊಂಡೆ. ದಿ ರ್ಯಾಶ್ ಅಂದರೆ ಉರಿತ. ದಟ್ ಪಪಾಯ ಸ್ಯಾಪ್ ಕ್ಯಾನ್ ಕಾಸ್. ಕಾಸ್ ಅಂದರೆ
ಪಪಾಯ ಗಿಡದ ಆ ಒಂದು ಬಿಳಿ ಬಣ್ಣದ ಸ್ಯಾಪ್ ಅಂದ್ರೆ ಒಂದು ಮರದಿಂದ ಹೊರಬರುವಂತಹ ಅಂಟು ಅಥವಾ ಜಿಗುಟಾದ ಪದಾರ್ಥಕ್ಕೆ ಸ್ಯಾಪ್ ಅಂತ ಹೇಳ್ತಾರೆ. ಕಾಸ್ ಅಂದ್ರೆ ಕಾರಣ ಅಥವಾ ಮಾಡು ಅಂತ ಅರ್ಥ. ಕಾರಕ ಅಂತನೂ ಅರ್ಥ. ಕಾಸ್ ಅಂದ್ರೆ ಕಾರಕ. ಆ ಪಪಾಯ ಮರದಿಂದ ಬರುವಂತಹ ಬಿಳಿ ಬಣ್ಣದ ದ್ರವ ಟ್ರೀ ಸ್ಯಾಪ್ ಅಂದ್ರೆ ಮರದಿಂದ ಬರುವ ದ್ರವ. ಸ್ಯಾಪ್ ಅಂದ್ರೆ ಮರವನ್ನು ಮುರಿದಾಗ ಬರುವ ದ್ರವ. ಬಿಳಿ ಬಣ್ಣದ ಒಂದು ದ್ರವ ಬರುತ್ತೆ. ನೀವು ಪಪ್ಪಾಯ ಮರವನ್ನ ಮುರಿದು ನೋಡಿದಾಗ ಗೊತ್ತಾಗಿರುತ್ತೆ. ಒಂದು ಬಿಳಿ ಬಣ್ಣದ ದ್ರವ ಬರುತ್ತೆ. ಅದು ಮೈಗೆ ಹತ್ತಿದಾಗ ಎಷ್ಟೊಂದು ಉರಿತವಾಗುತ್ತೆ ಅನ್ನೋದನ್ನ ಅವತ್ತು ನಾನು ಅರಿತುಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಐ ಹ್ಯಾಡ್ ಅ ಹಾರ್ಡ್ ಟೈಮ್ ಎಕ್ಸ್ಪ್ಲೇನಿಂಗ್ ಇಟ್ ಟು ಮೈ ಮದರ್. ಅಂದ್ರೆ ಇದನ್ನ ನಾನು ನನ್ನ ತಾಯಿಗೆ ಎಕ್ಸ್ಪ್ಲೇನ್ ಮಾಡಲು, ವರದಿ ಒಪ್ಪಿಸಲು ತುಂಬಾನೇ ಕಷ್ಟಪಡಬೇಕಾಗಿತ್ತು. ಬಟ್ ಐ ಗಾಟ್ even the next day when our neighbor went to Delhi for a couple of days. ಮರುದಿನ ಈ ಪಕ್ಕದ ಮನೆಯವರು ಡೆಲ್ಲಿಗೆ ಹೋಗಿದ್ರು ಅಂತ ಹೇಳಿದಿನ. ಅವಾಗ ನಾನು ಏನ್ ಬೇಕು ಅದನ್ನ ತಗೊಂಡೆ. ಶಿ ಹ್ಯಾಡ್ 92 pomegranates ಆನ್ ದಿ ಟ್ರೀ ಇನ್ ಹರ್ ಗಾರ್ಡನ್. ಅವರ ಮನೆಯಲ್ಲಿನ ಆ ದಾಳಿಂಬೆ ಹಣ್ಣಿನ ಮರದಲ್ಲಿ 92 ಹಣ್ಣುಗಳಿದ್ವು. ಶಿ ಕೌಂಟೆಡ್ ದಮ್ ಎವ್ರಿ ಡೇ ಬಿಕಾಸ್ ಶಿ ನ್ಯೂ ವಿ ವೇರ್ ಅಪ್ ಟು ಅ ಮಿಸ್ಚಿಫ್. ಅವರು ಆ ದಾಳಿಂಬೆ ಗಿಡದಲ್ಲಿರುವ ಎಲ್ಲ ಹಣ್ಣುಗಳನ್ನ ಪ್ರತಿದಿನ ಎಣಿಕೆ ಮಾಡ್ತಾ ಇದ್ರು. ಯಾಕಂದ್ರೆ ಅವರಿಗೆ ಗೊತ್ತಿತ್ತು ನಾವು ಏನಾದ್ರೂ ಕಿಡಿಗೇಡಿತನ ಮಾಡ್ತೀವಿ ಅಂತ. As soon as her back was turned, we took down all 92, ate whatever we could, and distributed the rest. ಅವರು ಬೆನ್ನ ಯಾವಾಗ ತಿರುಗಿತೋ ಗಾರ್ಡನ್ ಕಡೆ ಅಂದ್ರೆ ಮುಖ ಆ ಕಡೆ ಮಾಡಿ ಹೊರಟ್ರು, ಅವಾಗಲೇ ನಾವು ಎಲ್ಲ 92 ಹಣ್ಣುಗಳನ್ನ ಮುರಿದು ಬಿಟ್ವಿ. ಏಟ್ ವಾಟ್ ಎವರ್ ವಿ ಕುಡ್. ಎಷ್ಟಾಗುತ್ತೋ ಅಷ್ಟು ತಿಂದ್ವಿ. ಏಟ್ ಅಂದ್ರೆ ಈಟ್ ಶಬ್ದದ ಪಾಸ್ಟ್ ಟೆನ್ಸ್, ಭೂತಕಾಲ. ಏಟ್ ಎಷ್ಟಾಗುತ್ತೋ ಅಷ್ಟು ತಿಂದು ಮಿಕ್ಕಿದ್ದನ್ನ ಹಂಚಿದ್ವಿ. ಡಿಸ್ಟ್ರಿಬ್ಯೂಟೆಡ್ ದಿ ರೆಸ್ಟ್ ಅಂದ್ರೆ ಮಿಕ್ಕಿದ್ದನ್ನ ಹಂಚು. ದಿ ರೆಸ್ಟ್ ಅಂದ್ರೆ ಉಳಿದ ಮಿಕ್ಕಿರುವ. ದಾಳಿಂಬೆಗಳನ್ನ ಹಂಚ್ಕೊಂಡ್ವಿ. ಐ ರಿಮೆಂಬರ್ ದಿ walloping I got from my mother when she was told about it on the neighbor's return. I remember the walloping. Walloping spell ಮಾಡಿ WALLOPING. walloping ಅಂದ್ರೆ ಭರ್ಜರಿ, ಭಾರಿಯಾದಂತಹ ಬೈಗುಳಗಳು. ಭರ್ಜರಿ ಬೈತ. ಐ ಗಾಟ್ ಫ್ರಮ್ ಮೈ ಮದರ್. ತಾಯಿಯಿಂದ ಕೇಳಬೇಕಾದ ಈ ಭರ್ಜರಿ ಬೈಗುಳಗಳನ್ನ ನೆನಪಿದೆ ಅಂತ ಹೇಳ್ತಾ ಇದ್ರೆ. ಡೆವಲಪಿಂಗ್ ಅಂದ್ರೆ ಭರ್ಜರಿ ಜಡಿತ. I got from my mother when she was told about it on the neighbor's return. ನೇಬರ್ ಅಂದ್ರೆ ಪಕ್ಕದ ಮನೆಯವರು ಮರಳಿ ಬಂದ ಮೇಲೆ ಈ ಕಥೆಯನ್ನ ನಮ್ಮ ತಾಯಿಗೆ ಹೇಳ್ತಾರೆ. ಅವಾಗ ನನಗೆ ಭರ್ಜರಿ ಸಖತ್ ಬೈಗಳ ಸಿಕ್ತು, ಭರ್ಜರಿ ಬೈಗಳ ಸಿಕ್ತು ಅಂತ ಕಪಿಲ್ ದೇವ್ ಇಲ್ಲಿ ಒಪ್ಕೊಂತ ಇದ್ದಾರೆ. ನೌ ದ್ಯಾಟ್ very lady with great pride and affection tells anyone who cares to listen how I had taken 92 pomegranates from her garden and left the seeds behind. Now that very lady, ಇವತ್ತು
ಅದೇ ಮಹಿಳೆ ವಿತ್ ಗ್ರೇಟ್ ಪ್ರೈಡ್ ಅಂಡ್ ಅಫೆಕ್ಷನ್, ಹೆಮ್ಮೆ ಮತ್ತು ಪ್ರೀತಿಯಿಂದ, ಪ್ರೈಡ್ ಅಂದರೆ ಹೆಮ್ಮೆ, ಅಫೆಕ್ಷನ್ ಅಂದರೆ ಪ್ರೀತಿಯಿಂದ, ನಾನು ಹೇಗೆ ಅವ್ರ ಮನೆಯ 92 ದಾಳಿಂಬೆ ಹಣ್ಣುಗಳನ್ನು ತಿಂದು ಬರೀ ಬೀಜಗಳನ್ನು ಉಳಿಸಿದ್ದೆ ಅಂತ ಹೇಳೋದ್ರಲ್ಲಿ ಪ್ರೀತಿ ಮತ್ತು ಹೆಮ್ಮೆಯನ್ನ ತೋರಿಸ್ತಾರೆ ಪ್ರೀತಿಯಿಂದ. Now that very lady, with great pride and affection, tells anyone who cares to listen how I had taken down 92 pomegranates from her garden and left the seeds behind. ಕೇಳೋಕೆ ಇಷ್ಟಪಡೋರಿಗೆ ಈ ಕಥೆಯನ್ನು ಅವರು ಅತಿಯಾದ ಗೌರವದಿಂದ, ಹೆಮ್ಮೆಯಿಂದ ಮತ್ತು ಪ್ರೀತಿಯಿಂದ ಹೇಳ್ತಾರೆ. ಚೆಕ್ ಯುವರ್ ಕಾಂಪ್ರಿಹೆನ್ಷನ್, ಎಷ್ಟು ಅರ್ಥ ಆಯಿತು ಅಂತ ಇಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ಮಾಡೋಣವೇ? ಇನ್ ವಾಟ್ ವೇ ವಾಸ್ ಕಪಿಲ್ ಲೈಕ್ ಆಲ್ ದಿ ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್ ಅಂತ ಪ್ರಶ್ನೆ. ಕಪಿಲ್ ದೇವ್ ಅವರು ಅವರ ಸುತ್ತಮುತ್ತ ಇದ್ದ ಮಕ್ಕಳ ಥರನೇ ಇದ್ರು, ಹೇಗೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಗಮನ ಕೊಟ್ಟು ಕೇಳಿ. ಮೋಸ್ಟ್ ಆಫ್ ದಿ ಚಿಲ್ಡ್ರನ್ ಡ್ಯೂರಿಂಗ್ Kapil's childhood, instead of going to school, wandered here and there, spending a lot of money to watch new movies or eat in hotels. The chicken chow mein. In the same way, Kapil was also like other children trying to bunk schools, save up money to go to a new movie or have a plate of chicken chow mein with his friends. ಅಂತ ಉತ್ತರ ಬರೀತೀರಾ. ಎರಡನೆಯ ಪ್ರಶ್ನೆ. In the third paragraph, Kapil says his neighbor's lady grew trees. What were the two trees grown there? Papaya and pomegranate trees were grown in his neighbor's beautiful garden. ಮೂರನೇ ಪ್ರಶ್ನೆ. How did Kapil and his friends spend most of their time in their childhood? Kapil and his friends spent most of their childhood time breaking into the neighbor's garden trying to steal fruits from their pomegranate and papaya, trying to bunk schools, going to watch a movie, or have a plate of chicken chow mein outside ಅಂತ ಉತ್ತರ ಬರೀತೀರಾ. ನಾಲ್ಕನೆಯ ಪ್ರಶ್ನೆ. What had Kapil done that he had to sit still for 2 hours? ಉತ್ತರ ಗಮನ ಕೊಟ್ಟು ಕೇಳಿ. Kapil and one of his friend had climbed up the papaya tree to pick the fruit. This made him sit still for 2 hours on the tree because they were afraid of escaping from the tree when the lady, the owner of the tree, was entering with some guests for a tea party under the papaya tree. They unfortunately spent 2 hours chit-chatting under the papaya tree. So Kapil Dev had to sit or spend 2 hours on the papaya tree ಅಂತ ಉತ್ತರ ಬರೀತೀರಾ. ಐದನೆಯ ಪ್ರಶ್ನೆ. What discovery did Kapil make by sitting on the papaya tree? On that day, Kapil discovered that the rashes the papaya sap can cause. ಆರನೆಯ ಪ್ರಶ್ನೆ. She counted them every day. What did the lady count every day? Why? I got even the next day. What does this mean? What does this tell us about Kapil? ಉತ್ತರ ದೊಡ್ಡದಾಗಿದೆ, ಉದ್ದೇಶ ಗಮನ ಕೊಟ್ಟು ಕೇಳಿ. Every day the lady counted pomegranates on her tree in her garden because she knew Kapil and his friends
were up to a mischief. Kapil, what he experienced on the top of the papaya tree belonged to the lady, did not tell his mother about it. He tells that he got the same situation next day when his neighbor, the lady who had pomegranate trees in her garden, went to Delhi. Before leaving for Delhi, the lady had counted 92 pomegranate fruits. But Kapil and his friends ate whatever they could from the tree and distributed the remaining fruits. ಐದನೇ ಪ್ಯಾರಾಗ್ರಾಫ್ನಲ್ಲಿ ದಿ ಅದರ್ ರಿಯಲಿ ನಾಟಿ ಥಿಂಗ್ ಐ ರಿಮೆಂಬರ್ ಡೂಯಿಂಗ್ ಈಸ್ ರೈಡಿಂಗ್ ದಿ ಪೊಲೀಸ್ ಹಾರ್ಸಸ್ that were left in the huge open green areas to graze. ಇನ್ನ ಒಂದು ಅತಿ ತುಂಟತನದ ಕೆಲಸ ನನಗೆ ನೆನಪಿರೋದು ಯಾವುದು ಅಂತ ಅಂದ್ರೆ ನಾನು ಮೇಯಲು ಬಿಟ್ಟಂತ ಪೊಲೀಸ್ ಕುದುರೆಗಳನ್ನ ಸವಾರಿ ಮಾಡ್ತಾ ಇದ್ದೆ. A few of my friends and I would go there regularly and try to ride them. ನಾನು ಮತ್ತು ಕೆಲವು ನನ್ನ ಗೆಳೆಯರು ಅಲ್ಲಿಗೆ ನಿರಂತರವಾಗಿ ನಿಯಮಿತವಾಗಿ ಹೋಗ್ತಾ ಇದ್ವಿ. ಯಾವುದಕ್ಕೆ? ಅಲ್ಲಿನ ಆ ಕುದುರೆಗಳ ಸವಾರಿಯನ್ನು ಮಾಡಲು ನಾನು ಅಲ್ಲಿಗೆ ಹೋಗ್ತಾ ಇದ್ವಿ ಅಂತ ಹೇಳ್ತಾರೆ. ದೇ ವೇರ್ ಹ್ಯೂಜ್ ಪೊಲೀಸ್ ಹಾರ್ಸಸ್ಗಳು ತುಂಬಾನೇ ದೊಡ್ಡದಾಗಿರ್ತವೆ. ಆ ಪೊಲೀಸರ ಕುದುರೆಗಳು ತುಂಬಾನೇ ದೊಡ್ಡದಾಗಿರ್ತಿತ್ತು ಅಂತ ಕಪಿಲ್ ದೇವ್ ಅವರು ಹೇಳ್ತಾ ಇದ್ದಾರೆ. They were huge police horses, not used to clumsy children scrambling on to them, but despite innumerable falls and many a fright, I learned to ride and control a horse. ಅವು ಚಿಕ್ಕ ಕುದುರೆಗಳಾಗಿರಲಿಲ್ಲ, ದೊಡ್ಡ ಕುದುರೆಗಳಾಗಿದ್ವು. ನಾಟ್ ಯೂಸ್ಡ್ ಟು ಕ್ಲಮ್ಸಿ ಚಿಲ್ಡ್ರನ್. ಕ್ಲಮ್ಸಿ ಅಂದರೆ ಏನರ್ಥ ಇರ್ಬೋದು ಯೋಚನೆ ಮಾಡಿ. ಕ್ಲಮ್ಸಿ, CLUMSY, ಏನೋ CLUMSY, ಕ್ಲಮ್ಸಿ ಅಂದರೆ ನಾಜೂಕಿಲ್ಲದ. ಸ್ಕ್ರಾಂಬ್ಲಿಂಗ್ ಆನ್ ಟು ದೆಮ್, scrambling onto them. ಎಲ್ಲಿ ಓದಿ ನೋಡೋಣ ಇನ್ನೊಂದ್ಸರ್ತಿ. ದೇ ವೇರ್ ಹ್ಯೂಜ್ ಪೊಲೀಸ್ ಹಾರ್ಸಸ್, ನಾಟ್ ಯೂಸ್ ಟು ಕ್ಲಮ್ಸಿ ಚಿಲ್ಡ್ರನ್ ಸ್ಕ್ರಾಂಬ್ಲಿಂಗ್ ಆನ್ ಟು ದೆಮ್, ಬಟ್ ಡಿಸ್ಪೈಟ್ ಇನ್ಯೂಮರಬಲ್ ಫಾಲ್ಸ್. ಡಿಸ್ಪೈಟ್ ಅಂದರೆ ಆದರೂ ಕೂಡ. ಡಿಸ್ಪೈಟ್ ಇನ್ಯೂಮರಬಲ್ ಅಂದರೆ ಅಸಂಖ್ಯಾತ. ಫಾಲ್ಸ್ ಅಂದರೆ ಬೀಳುಗಳು. ಇನ್ಯೂಮರಬಲ್ ಅಸಂಖ್ಯಾತ ಬೀಳುಗಳು. ಮತ್ತು ಮೆನಿ ಅ ಫ್ರೈಟ್, ಐ ಲರ್ನ್ಡ್ ಟು ರೈಡ್ ಅಂಡ್ ಕಂಟ್ರೋಲ್ ಅ ಹಾರ್ಸ್. ಸ್ಕ್ರಾಂಬಲಿಂಗ್, ಚಿಲ್ಡ್ರನ್ ಸ್ಕ್ರಾಂಬಲಿಂಗ್ ಆನ್ ಟು ದೆಮ್. ಸ್ಕ್ರಾಂಬಲಿಂಗ್ ಶಬ್ದದ ಅರ್ಥ ಏನು?
ಸ್ಕ್ರ್ಯಾಂಬಲ್ ಚೂರು ಚೂರು ಅಂತನೂ ಅರ್ಥ ಆಗುತ್ತೆ. ಸ್ಕ್ರ್ಯಾಂಬ್ಲಿಂಗ್, SCRAMBLING, ಸ್ಕ್ರ್ಯಾಂಬ್ಲಿಂಗ್. Scrambling the horse back. ಸ್ಕ್ರಾಂಬ್ಲಿಂಗ್ ಅಂದ್ರೆ ಹತ್ತು, ಏರು. ಈ ಅರ್ಥ ಪರ್ವತಾರೋಹಣದಲ್ಲಿ ಹತ್ತು ಏರು ಅಂತ ಅರ್ಥ ಕೊಡುತ್ತೆ. ಕ್ಲಮ್ಸಿ ಅಂದ್ರೆ ನಾಜೂಕಿಲ್ಲದ. ಅಜಾಗರೂಕ. ಈ ಅಜಾಗರೂಕ ಮಕ್ಕಳು, ನಾಜೂಕಿಲ್ಲದ ಮಕ್ಕಳು ಆ ಕುದುರೆಗಳನ್ನ ಹತ್ತೋದಕ್ಕೆ ಪ್ರಯತ್ನ ಮಾಡಿದರು. ಡಿಸ್ಪೈಟ್ ಇನ್ನುಮರಬಲ್ ಫಾಲ್ಸ್ ಅಂದ್ರೆ ಎಷ್ಟೋ ಸರ್ತಿ, ಅಸಂಖ್ಯ ಸರ್ತಿ ಬಿದ್ದರೂ ಕೂಡ. ಆ್ಯಂಡ್ ಮೆನಿ ಅ ಫ್ರೈಟ್, FRIGHT, FRIGHT, ಫ್ರೈಟ್ ಅಂದ್ರೆ ಭಯ. ಮೆನಿ ಅ ಫ್ರೈಟ್, ಫ್ರೈಟ್ ಅಂದ್ರೆ ಭಯ. ಕೊನೆಗೆ ಕಪಿಲ್ ದೇವ್ ಅವರು ಆ ಕುದುರೆಯನ್ನ ಹತ್ತಿ ಅದರ ಮೇಲೆ ಸವಾರಿ ಮಾಡು, ರೈಡ್ ಅಂದ್ರೆ ಸವಾರಿ ಮಾಡು. ಸವಾರಿ ಮಾಡುವುದನ್ನ ಮತ್ತು ಆ ಕುದುರೆಗಳನ್ನ ಹಿಡಿತದಲ್ಲಿಟ್ಟುಕೊಳ್ಳು, ಕಂಟ್ರೋಲ್ ಅಂದ್ರೆ ಹಿಡಿತದಲ್ಲಿಡುವುದನ್ನ ಕಲಿತಾರೆ. In fact, even today I am quite comfortable on a horse without a saddle, as that was the way I had taught myself to ride. ಇವತ್ತು ಕೂಡ ನಾನು ಕುದುರೆಗೆ ಸ್ಯಾಡಲ್, ಕುದುರೆ ಸವಾರಿ ಮಾಡುವ ವ್ಯಕ್ತಿಗಳು ಕುದುರೆ ಮೇಲೆ ಒಂದು ಚರ್ಮದ ಕುಳಿತುಕೊಳ್ಳುವ ಆಸನ ಇರುತ್ತೆ, ಸ್ಯಾಡಲ್. SADDLE, ಸ್ಯಾಡಲ್ ಅಂದ್ರೆ ತಡಿ, ಆಸನ ಅಂತ ಅರ್ಥ. ಕುದುರೆಯ ಮೇಲೆ ನೀವು ನೋಡಿದ್ರೆ ಒಂದು ಚರ್ಮದ ಆಸನ ಇರುತ್ತೆ ಕುಳಿತುಕೊಳ್ಳಕ್ಕೆ, ಅದಕ್ಕೆ ಸ್ಯಾಡಲ್ ಅಂತ ಹೇಳ್ತಾರೆ. ಕಪಿಲ್ ದೇವ್ ಅವರು ಹೇಳ್ತಾ ಇರೋದು, ನನಗೆ ಇವತ್ತು ಕೂಡ ಆ ಚರ್ಮದ ಆಸನವಿಲ್ಲದೆ ಕುದುರೆ ಮೇಲೆ ಹತ್ತೋದು ಕಂಫರ್ಟೇಬಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒನ್ಸ್ ವಿ ಹ್ಯಾಡ್ ಲರ್ನ್ ಟು ಮಾಸ್ಟರ್ ದಿ ಹಾರ್ಸ್, ದೇರ್ ವಾಸ್ ಒನ್ ಐ ಬಿಕೇಮ್ ಪರ್ಟಿಕ್ಯುಲರ್ಲಿ ಅಟ್ಯಾಚ್ಡ್ ಟು. ನಾವು ಈ ಕುದುರೆಯನ್ನ ಸವಾರಿ ಮಾಡೋದನ್ನ ಕಲಿತ ಮೇಲೆ, ಮಾಸ್ಟರ್ ಅಂದ್ರೆ ನಿಪುಣರಾದ ಮೇಲೆ, ಅಲ್ಲಿ ಒಂದು ಕುದುರೆಯ ಜೊತೆ ನನಗೆ ಅಟ್ಯಾಚ್ಮೆಂಟ್ ಬೆಳೆದಿತ್ತು. We became more courageous and ventured out of the fenced area with the horses. ನಾವು ನಿಪುಣರಾದ ಮೇಲೆ ಕರೇಜಿಯಸ್ ಅಂದ್ರೆ ಧೈರ್ಯಶಾಲಿಗಳಾದ್ವಿ. ವೆಂಚೂರ್ಡ್ ಔಟ್ ಅಂದ್ರೆ ವೆಂಚೂರ್ಡ್ ಔಟ್ ಅಂದ್ರೆ ಹೊರಹೋಗು. ಕುದುರೆಗಳನ್ನು ತಗೊಂಡು ಎಲ್ಲಿ? ಆ ಫೆನ್ಸ್ಡ್ ಏರಿಯಾ. ಫೆನ್ಸ್ ಅಂದ್ರೆ ಒಂದು ತಂತಿ, ಮುಳ್ಳಿನ ತಂತಿಯಿಂದ ಸುತ್ತು ಹಾಕಲಾಗಿರುತ್ತೆ, ಹೊಲಗಳಿಗೆ ಹಾಕಿರ್ತಾರೆ. ಫೆನ್ಸಸ್, ಫೆನ್ಸ್ ಅಂದ್ರೆ ಮುಳ್ಳಿನ ಬೇಲಿ. ಆ ಬೇಲಿಗಳಿರೋ ಜಾಗದಿಂದ ಕುದುರೆಯನ್ನ ತಗೊಂಡು ಹೊರಗಡೆ ಹೋಗ್ತಿದ್ವಿ. ನೋ ಬಡಿ ವುಡ್ ಹ್ಯಾವ್ ನೋಟಿಸ್ಡ್ ಎಕ್ಸೆಪ್ಟ್ ಫಾರ್ ದ ಫ್ಯಾಕ್ಟ್ ದಟ್ ಐ ಬಿಟ್ ಆಫ್ ಮೋರ್ ದೆನ್ ಐ ಕುಡ್ ಚೀವ್. ಯಾರಿಗೂ ಇವರು ಅಲ್ಲೇ ಆಟ ಆಡೋದು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಐ ಬಿಟ್ ಆಫ್ ಮೋರ್ ದೆನ್ ಐ ಕುಡ್ ಚೀವ್ ಅಂದ್ರೆ ನನಗೆ ನುಂಗುವುದಕ್ಕಿಂತ ದೊಡ್ಡದಾದ ತುತ್ತನ್ನ ನುಂಗಲು ಸಾಧ್ಯವಾದ ಎಷ್ಟಾಗಿತ್ತೋ ಅಷ್ಟಕ್ಕಿಂತ ದೊಡ್ಡ ತುತ್ತನ್ನ ನಾನು ತಿಂದುಬಿಟ್ಟಿದ್ದೆ. ಐ ಡಿಸೈಡೆಡ್ ಟು ಟೇಕ್ ದಿ ಹಾರ್ಸ್ ಹೋಮ್
and house him in our garden, which was about 700 ಸ್ಕ್ವೇರ್ ಫೀಟ್ ಸೈಜ್. ನಾನು ಆ ಕುದುರೆಯನ್ನ ಮನೆಗೆ ತಗೊಂಡು ಹೋಗಿ ಮನೆಯಲ್ಲೇ ಇಟ್ಕೋಬೇಕು ಅಂತ ಯೋಚನೆ ಮಾಡಿದ್ದೆ. 700 ಸ್ಕ್ವೇರ್ ಫೀಟ್ ಅಂದರೆ 700 ವರ್ಗ ಫೂಟ್ಗಳ ದೊಡ್ಡದಾದಂಥ ಒಂದು ಮನೆ ಹಿಂಬದಿಯ ಗಾರ್ಡನ್ನಲ್ಲಿ ಆ ಕುದುರೆಯನ್ನ ಇಟ್ಕೊಳ್ಳೋದಕ್ಕೆ ಕರ್ಕೊಂಡೋಗಿದ್ದೆ. The horse could probably have been tethered there, but I hadn't anticipated the struggle I would have in getting the animal through the tiny 5.5 foot by 2 foot doorway. ಅವರ ಒಂದು 5.5 ಫೀಟ್ ಮತ್ತು 2 ಫೀಟ್ ಅಷ್ಟು ಅಗಲವಾದಂಥ ಬಾಗಿಲಿನಿಂದ ಈ ಒಂದು ದೊಡ್ಡದಾದ ಕುದುರೆಯನ್ನ ಒಳಗೆ ಕರ್ಕೊಂಡು ಹೋಗೋ ಕಷ್ಟ ಅವರಿಗೆ ಗೊತ್ತಿರಲಿಲ್ಲ. ವಿ ವೇರ್ ಕಾಟ್ ವಿದಿನ್ ಮಿನಿಟ್ಸ್ ಆಫ್ ಅವರ್ ಅರೈವಲ್. ನಾವು ಮನೆಗೆ ಬಂದ ಕೆಲವೇ ನಿಮಿಷಗಳಲ್ಲೇ ನಮ್ಮನ್ನ ಹಿಡಿಲಾಯಿತು. ನಾವು ಸಿಕ್ಕಿ ಹಾಕೊಂಡ್ವಿ. ವಿ ವೇರ್ ಕಾಟ್ ಅಂದ್ರೆ ಸಿಕ್ಕಿ ಹಾಕೋ, ಸಿಕ್ಕಿ ಬೀಳು, ಸಿಕ್ಕಿ ಹಾಕಿಕೋ. Within minutes of our arrival ಬಂದ ಮೇಲೆ, the horse, of course, was duly returned, and siding I received from my father discouraged my venturing near the grazing fields again. ಆ ಕುದುರೆಗಳನ್ನ ಮರಳಿ ಕೊಡಲಾಯಿತು. ಮರ್ಯಾದೆಯಿಂದ ಮರಳಿ ಕೊಡಲಾಯಿತು. ಸೈಡಿಂಗ್, CHIDING. ದಿ ಚೈಡಿಂಗ್ ಅಂದ್ರೆ ಹೊಡೆತ, ಅವರ ಬೈಗುಳ, ತಂದೆಯಿಂದ ಪಡೆದಂಥ ಹೊಡೆತ ಬೈಗುಳಗಳು ನಮ್ಮನ್ನ ಡಿಸ್ಕರೇಜ್ಡ್ ಮೈ ವೆಂಚರಿಂಗ್ ನಿಯರ್ ದಿ ಗ್ರೇಸಿಂಗ್ ಫೀಲ್ಡ್ಸ್ ಅಗೇನ್. ಆ ಕುದುರೆಗಳ ಮೇಯುವ ತೋಟದ ಕಡೆ ನಾನು ಹೋಗದಂಗೆ ನನ್ನ ತಂದೆ ಅವತ್ತು ನನಗೆ ಕೊಟ್ಟ ಏಟುಗಳು, ಬೈಗುಳಗಳು ಧೈರ್ಯ ತರಲಿಲ್ಲ. ಐ ವಾಸ್ ನೆವರ್ ವೆರಿ ಸ್ಟೂಡಿಯಸ್. ನಾನು ಯಾವಾಗಲೂ ತುಂಬ ಅಭ್ಯಾಸ ಮಾಡ್ತಾ ಇರಲಿಲ್ಲ. ಸ್ಟೂಡಿಯಸ್ ಅಂದರೆ ಅಭ್ಯಾಸ ಮಾಡುವ. ಐ ವಾಸ್ ನೆವರ್ ಸ್ಟೂಡಿಯಸ್ ಅಂದರೆ ನಾನು ಯಾವತ್ತೂ ತುಂಬ ಜಾಸ್ತಿ ಅಭ್ಯಾಸ ಮಾಡ್ತಾ ಇರಲಿಲ್ಲ. Always prefer to spend my time playing games and participating in athletics where I could use up my energy. ನಾನು ಯಾವಾಗಲೂ ಬರೀ ಆಟಗಳು, ಕ್ರೀಡೆಗಳಲ್ಲೇ ಭಾಗವಹಿಸ್ತಿದ್ದೆ ನನ್ನ ಶಕ್ತಿಯನ್ನ ಉಪಯೋಗ ಮಾಡಲು. I went to a small local school that had few cricketing facilities. ನಾನು ಒಂದು ಚಿಕ್ಕ ಲೋಕಲ್ ಅಂದರೆ ಅಲ್ಲೇ ಅದೇ ಏರಿಯಾದಲ್ಲಿರುವ ಶಾಲೆಗೆ ಹೋಗಿದ್ದೆ. ಅಲ್ಲಿ ಒಂದಿಷ್ಟು ಕ್ರಿಕೆಟಿಂಗ್ ಅಂದರೆ ಕ್ರಿಕೆಟ್ ಆಡುವ ಫೆಸಿಲಿಟೀಸ್, ಉಪಕರಣಗಳು ಮತ್ತು ಆಟದ ಮೈದಾನಗಳಿದ್ವು. ದಿ ಗೇಮ್ಸ್ ದೇ ಆಫರ್ಡ್ ಅಟ್ that time were basketball, football, table tennis and hockey, probably because all they required was a ball and a couple of sticks and a net. I was fairly good at all games, exceptionally good at athletics, but dreamed of becoming a footballer. I worked hard at that game and was selected to play for my school. Fortunately, all my friends were interested in and played cricket, and they convinced me to change my game. ಅಂದರೆ ಕಪಿಲ್ ದೇವ್ ಅವರಿಗೆ ಚಿಕ್ಕವರಿದ್ದಾಗ ಫುಟ್ಬಾಲ್ ಆಟದಲ್ಲಿ ತುಂಬ ಆಸಕ್ತಿ ಇತ್ತು. ಅವರು ಕಷ್ಟಪಟ್ಟು ಆಟ ಆಡಿ ಆಟದಲ್ಲಿ ಮೇಲುಗೈ ಸಾಧಿಸಿ ಅವರ ಸ್ಕೂಲ್ ಟೀಮ್ ಜಾಯ್ನ್ ಆದರು. ಆದರೆ ಅದೃಷ್ಟವಶಾತ್, ಫಾರ್ಚುನೇಟ್ಲಿ ಅಂದರೆ ಅದೃಷ್ಟವಶಾತ್, ಎಲ್ಲ ನನ್ನ ಗೆಳೆಯರಿಗೆ ಕ್ರಿಕೆಟ್ನಲ್ಲಿ ಆಸಕ್ತಿ ಜಾಸ್ತಿ.
ಅವರು ಅಂದರೆ ಕಪಿಲ್ ದೇವ್ ಅವರ ಗೆಳೆಯರು ಕಪಿಲ್ ದೇವ್ ಕೂಡ ಕ್ರಿಕೆಟ್ ಆಡಲು ಕನ್ವಿನ್ಸ್ ಮಾಡ್ತಾರೆ, ಅವರ ಮನವೊಲಿಸ್ತಾರೆ. ದ್ಯಾಟ್ ಈಸ್ ಅ ಡಿಸಿಷನ್ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ದೆಮ್ ಫಾರ್. ಆ ಒಂದು ನಿರ್ಧಾರ ನಾನು ತಗೊಂಡಿದ್ದಕ್ಕೆ, ಆ ನಿರ್ಧಾರವನ್ನು ತೆಗೊಳ್ಳಲು ನನಗೆ ಮನವೊಲಿಕೆ ಮಾಡಿದ ನನ್ನ ಗೆಳೆಯರ ಮೇಲೆ ನಾನು ಯಾವಾಗಲೂ ಕೃತಜ್ಞನಾಗಿರ್ತೇನೆ. ಆ್ಯಸ್ ದೇ ಅನ್ಕಾನ್ಷಿಯಸ್ಲಿ ಇಂಟ್ರೊಡ್ಯೂಸ್ ಮೀ ಟು ದ ಗೇಮ್ ಫಾರ್ ವಿಚ್ ಐ ವಾಸ್ ಮೇಡ್. ಅವರು ಗೊತ್ತಿಲ್ಲದಂಗೆನೆ ಅನ್ಕಾನ್ಷಿಯಸ್ಲಿ ಅಂದರೆ ಅವರಿಗೇನೆ ತಿಳಿಯದಂತೆ, ಗೊತ್ತಿಲ್ಲದೆ ತಿಳಿಯದೆ ನಾನು ಯಾವ ಆಟಕ್ಕಂತ ಹುಟ್ಟಿದ್ನೋ ಆ ಆಟದಲ್ಲಿ ನನ್ನನ್ನು ಸೇರಿಸಿ ಬಿಟ್ಟಿದ್ರು. Slowly, almost imperceptibly, I switched from one game to the other and began to spend a lot of my time on the cricket field. Slowly, ನಿಧಾನವಾಗಿ ಮತ್ತು imperceptibly, IMPERCEPTibly ಅಂದರೆ ಗ್ರ್ಯಾಜುವಲಿ ನಿಧಾನವಾಗಿ, ಇಂಪರ್ಸೆಪ್ಟಿಬಲ್ ಶಬ್ದದಿಂದ ಬಂದ ಇಂಪರ್ಸೆಪ್ಟಿಬಲಿ ಅನ್ನೋ ಶಬ್ದ ಅಂದರೆ ಅಗ್ರಾಹ್ಯವಾಗಿ, ನಿಧಾನವಾಗಿ, ಗ್ರ್ಯಾಜುವಲಿ ಅಂತ ಅರ್ಥ, ಅಗ್ರಾಹ್ಯ. I switched from one game to the other and began to spend a lot of my time on the cricket field. ನಿಧಾನವಾಗಿ, ಗ್ರ್ಯಾಜುವಲಿ, ಅಗ್ರಾಹ್ಯವಾಗಿ ನಾನು ಒಂದು ಆಟದಿಂದ ಇನ್ನೊಂದು ಆಟ ಆಡ್ತಾ ಹೋಗ್ತಾ ಇದ್ದೆ. ಆಮೇಲೆ ನನ್ನ ದಿನದ ಅತಿ ಜಾಸ್ತಿ ಸಮಯವನ್ನು ನಾನು ಕ್ರಿಕೆಟ್ ಮೈದಾನದಲ್ಲೇ ಕಳೀತಾ ಇದ್ದೆ. ನ್ಯಾಚುರಲಿ ಐ ಪ್ಲೇಡ್ ಇನ್ ಅ ನಂಬರ್ ಆಫ್ ಇಂಟರ್ ಸ್ಕೂಲ್ ಟೂರ್ನಮೆಂಟ್ಸ್. ಶಾಲಾ ಮಟ್ಟದ, ಇಂಟರ್ ಸ್ಕೂಲ್ ಅಂದರೆ ಶಾಲಾ ಮಟ್ಟದ ಹಲವಾರು ಆಟಗಳಲ್ಲಿ ನಾನು ಭಾಗವಹಿಸಿದ್ದೆ. ಇಂಟರ್ ಸ್ಕೂಲ್ ಅಂದರೆ ಶಾಲಾ ಮಟ್ಟದ, ಟೂರ್ನಮೆಂಟ್ಸ್ ಅಂದರೆ ಟೂರ್ನಮೆಂಟ್ಸ್ ಅರ್ಥ ನಿಮ್ಗೆ ಗೊತ್ತಿರುತ್ತೆ, ಟ್ರೋಫಿಗಳು, ಟೂರ್ನಮೆಂಟ್ಗಳು. ಆ್ಯಂಡ್ ಕೇಮ್ ಟು ಬಿ ನೋಟಿಸ್ಡ್ ಆ್ಯಸ್ ಅ ಪ್ರಾಮಿಸಿಂಗ್ ಲ್ಯಾಡ್ ಅಂದರೆ ಹುಡುಗ, ಪ್ರಾಮಿಸಿಂಗ್ ಲ್ಯಾಡ್ ಅಂದರೆ ಟ್ಯಾಲೆಂಟೆಡ್ ಹುಡುಗ ಅಂತ ನನ್ನನ್ನು ಗುರುತಿಸಲ್ಪಡ್ತಾ ಇತ್ತು ಇನ್ ಲೋಕಲ್ ಪ್ರೆಸ್. ಬಟ್ ಇಟ್ ವಾಸ್ ಆಲ್ ಮಿಯರ್ಲಿ ಫನ್ ಟು ಸ್ಟಾರ್ಟ್ ವಿತ್. ಇದು ಅಷ್ಟೊಂದು ಮಜಾದಾಯಕ ಆಗಿರಲಿಲ್ಲ. ಐ ಕುಡ್ ನೆವರ್ ಹ್ಯಾವ್ ಇಮ್ಯಾಜಿನ್ಡ್ ವೇರ್ ಕ್ರಿಕೆಟ್ ವುಡ್ ಲೀಡ್ ಮೀ ಆ್ಯಂಡ್ ಐ ಸರ್ಟನ್ಲಿ ಹ್ಯಾಡ್ ನೋ ಪ್ಲ್ಯಾನ್ಸ್ ದೆನ್ ಆಫ್ ಬಿಕಮಿಂಗ್ ಅ ಪ್ರೊಫೆಷನಲ್ ಅಟ್ ಆಲ್. ಈ ಎಲ್ಲ ಆಟಗಳು ಅಷ್ಟೊಂದು ಮಜಾದಾಯಕ ಏನೂ ಆಗಿರಲಿಲ್ಲ. ಆದರೆ ಈ ಕ್ರಿಕೆಟ್ ಆಟ ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ, ನಾನೊಬ್ಬ ಪ್ರೊಫೆಷ್ನಲ್ ಕ್ರಿಕೆಟರ್ ಆಗ್ತೀನಿ ಅನ್ನೋ ಪ್ಲ್ಯಾನ್, ಯೋಜನೆ ಕೂಡ ನನಗೆ ಇರಲಿಲ್ಲ ಅಂತ ಹೇಳ್ತಾರೆ. ಚೆಕ್ ಯುವರ್ ಕಾಂಪ್ರಿಹೆನ್ಷನ್ನಲ್ಲಿ 8 ಪ್ರಶ್ನೆಗಳಿದ್ದಾವೆ. 8 ಪ್ರಶ್ನೆಗಳ ಉತ್ತರ ನಿಮಗೆ ಡಿಸ್ಕ್ರಿಪ್ಷನಲ್ಲಂತೂ ಸಿಕ್ಕೇ ಸಿಗುತ್ತೆ. ಆದರೆ ಇಲ್ಲಿ ಒಂದು ಸರ್ತಿ ನಾನು ಉತ್ತರಗಳನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ವಾಟ್ ನಾಟಿ ಥಿಂಗ್ ಡಸ್ ಕಪಿಲ್ ನ್ಯಾರೇಟ್ ಇನ್ ದಿ 7th ಪ್ಯಾರಾಗ್ರಾಫ್? 7ನೇ ಪ್ಯಾರಾಗ್ರಾಫ್ನಲ್ಲಿ ಯಾವ ತುಂಟತನದ ಬಗ್ಗೆ ಕಪಿಲ್ ದೇವ್ ಅವರು ಹೇಳ್ತಾ ಇದ್ದಾರೆ? ಉತ್ತರ ಗಮನ ಕೊಟ್ಟು ಕೇಳಿ. ದಿ ನಾಟಿ ಥಿಂಗ್ ದಟ್ ಕಪಿಲ್ ನ್ಯಾರೇಟೆಡ್ ಇನ್ ದಿ 7th paragraph is that slowly, almost imperceptibly, he switched from one game to the another and began to spend a lot of his time on cricket fields ಅಂತ ಹೇಳ್ತಾ ಇದ್ದಾರೆ. 7ನೆಯ ಪ್ರಶ್ನೆ, nobody would have noticed except for the fact that I bit off more than I could chew. What is the incident described here? ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ಆದರೆ
ನಾನು ಬಾಯಲ್ಲಿ ಹಿಡಿಯೋಕ್ಕಿಂತ ದೊಡ್ಡ ತುತ್ತನ್ನ ತಿಂದ್ಬಿಟ್ಟಿದ್ದೆ ಅಂತ ಯಾವ ಒಂದು ಘಟನೆಯ ಬಗ್ಗೆ ಕಪಿಲ್ ದೇವ್ ಹೇಳ್ತಾ ಇದ್ದಾರೆ? ಉತ್ತರ ಗಮನ ಕೊಟ್ಟು ಕೇಳಿ. ಕಪಿಲ್ ದೇವ್ and his friends had learned to master horse riding. They became more courageous and ventured out of the fenced area with the horses. Nobody would have noticed, but riding a horse created a lot of inconvenience. Also, Kapil wanted to house the horse at his backyard garden. However, the doorway was too small. He was caught by his father within few minutes of his arrival, and his father's chiding that day discouraged and kept Kapil away from venturing into the horse grazing area ಅಂತ ಉತ್ತರ ಬರೀತೀರಾ. ಮೂರನೇ ಪ್ರಶ್ನೆ, why does Kapil say he bit off more than he could chew? ಉತ್ತರ ಗಮನ ಕೊಟ್ಟು ಕೇಳಿ. Once Kapil Dev decided to take the horse home and tether him in his back garden. But he could not anticipate that it would be very difficult to take the horse through a small doorway. He was caught within few minutes of his arrival, and his father discouraged him from riding horses again. ಅಂತ ಉತ್ತರ. ನಾಲ್ಕನೆಯ ಪ್ರಶ್ನೆ, how did Kapil's father react to his escapade? His father caught him and discouraged him not to ride again. Later, his father discouraged his venturing into the grazing fields. ಐದನೆಯ ಪ್ರಶ್ನೆ, what were the games offered in the local school where Kapil was studying? The games offered in the local school where Kapil was studying were basketball, football, table tennis, and hockey, because all it took for these games were a ball and a couple of sticks with nets. ಆರನೆಯ ಪ್ರಶ್ನೆ, which game was Kapil fairly good at during his school days? He was fairly good at all the games, exceptionally good at athletics, and Kapil had a dream of becoming a footballer. ಏಳನೆಯ ಪ್ರಶ್ನೆ, that is a decision I will always be grateful to them for, as they unconsciously introduced me to the game for which I was made. What was the decision? Kapil's friends, almost all of his friends were in cricket team, but Kapil had an ambition of becoming a footballer. However, Kapil's friends successfully convinced Kapil to join the cricket team, leaving the football behind. That was the turning point in Kapil's life as he excelled in cricket at an international levels. Hence, Kapil says that he was grateful for the decision that his friends helped him with. ಎಂಟನೆಯ ಪ್ರಶ್ನೆ, but it was all merely fun to start with. What is Kapil talking about? Do you think cricket remained merely fun for him forever? Kapil says that it was all merely fun to start with because he was not really serious about becoming a professional cricketer then. However, he made name in his local media, newspapers, and things like that. ಮುಂದೆ ಗ್ಲೋಸರಿ ಸೆಕ್ಷನ್ನಲ್ಲಿ ನೆಸೆಲ್ ಅಂದರೆ ಸರೌಂಡೆಡ್ ಬೈ ಅಂತ ಅರ್ಥ. ರಿಗೇಲ್ ಅಂದರೆ
ಅಮ್ಯೂಸ್, ಎಂಟರ್ಟೈನ್, ಮನೋರಂಜನೆ, ನಾಟಿ ಅಂದರೆ ತುಂಟತನ, ಕ್ಯಾಸಲ್ ಇನ್ ದಿ ಏರ್ ಅಂದರೆ ಗಾಳಿ ಗೋಪುರಗಳು, ಆಂಬಿಷನ್ ಅಂದರೆ ಗುರಿ, ಬಂಕ್ ಅಂದರೆ ಗೈರಾಗು, ಶಾಲೆಗೆ ಬಂಕ್ ಹಾಕೋದು, ಅಮ್ಯೂಸ್ ಅಂದರೆ ಎಂಟರ್ಟೈನ್ಮೆಂಟ್, ಮೇಕ್ ಸಮ್ ಒನ್ ಲಾಫ್ ಆರ್ ಸ್ಮೈಲ್, ಪರ್ಸ್ಡ್ ಆನ್ ಅಂದರೆ ಟು ಬಿ ಇನ್ ಅ ಪೊಸಿಷನ್ ಆನ್ ಟಾಪ್ ಆಫ್ ಸಮಥಿಂಗ್ ಆರ್ ಆನ್ ದಿ ಎಜ್ ಆಫ್ ಸಮಥಿಂಗ್, ವಲ್ಲಪಿಂಗ್ ಅಂದರೆ ಟು ಹಿಟ್ ಸಮ್ ಒನ್ ಆರ್ ಸಮಥಿಂಗ್ ವೆರಿ ಹಾರ್ಡ್ ಎಸ್ಪೆಷಲಿ ವಿತ್ ಯುವರ್ ಹ್ಯಾಂಡ್, ಕ್ಲಮ್ಸಿ ಅಂದರೆ ಕೇರ್ಲೆಸ್, ಅಜಾಗರೂಕರಾದ, ನಾಚಿಕೆ ಇಲ್ಲದ, ಸ್ಕ್ರ್ಯಾಂಬ್ಲಿಂಗ್ ಆನ್ ಸ್ಕ್ಯಾಂಬ್ರಿಂಗ್ ಆನ್ ಅಂದರೆ ಟು ಮೂವ್ ಸಮ್ವೇರ್ ಇನ್ ಅ ಹರಿಡ್ ಆಕ್ವರ್ಡ್ ವೇ. ಈ ಥರ ಒಂದಿಷ್ಟು ಶಬ್ದಗಳಿದ್ದಾವೆ. ವಿಡಿಯೋನ ಪಾಸ್ ಮಾಡಿ ಈ ಶಬ್ದಗಳ ಅರ್ಥಗಳನ್ನು ನೀವು ಇಂಗ್ಲೀಷ್ನಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ಎಲ್ಲ ಶಬ್ದಗಳ ಕನ್ನಡ ಅರ್ಥಗಳನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಮುಂದಿನ ಭಾಗ ಪಾರ್ಟ್ 2 ವಿಡಿಯೋನಲ್ಲಿ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್.